ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಪೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ತಿರುಮಲ ತಿರುಪತಿ ಶ್ರೀನಿವಾಸನ ಅಲಮೇಲು ಮಂಗಾಪುರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳ ಮಳಿಗೆ, ಆಭರಣ, ವಜ್ರ, ವೈಢೂರ್ಯ, ಚಿನ್ನ, ಬೆಳ್ಳಿ ಇದೆಲ್ಲದರ ಮೇಲೆ ಯಾರಿಗೆ ತಾನೇ ಮೋಹ ಇರೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ. ಆದರೆ ಅಂಥ ಆಸೆ ಲಾಭದಾಯಕವಾಗಿರಬೇಕು. ನೀವು ಪಡ್ತಕ್ಕಂಥ ಆಸೆಗೂ ಒಂದು ಅರ್ಥ ಇರಬೇಕು. ಆ ಅರ್ಥವನ್ನು ಸೂಚಿಸ್ಕೊಳ್ಬೇಕು ಅಂದರೆ, ಆ ಆಸೆಗೆ ಒಂದು ಆಶಾಕಿರಣ ನಿಮಗೆ ಸಿಗಬೇಕು ಅಂದರೆ, ನೀವು ಪಟ್ಟಿರ್ತಕ್ಕಂಥ ಆ ಒಂದು ಆಸೆ ಆಭರಣಗಳ ಆ ಒಂದು ಅಂದ ಚಂದ ನಿಮಗೆ ಸೂಕ್ತವಾಗಿ ಸಿಗಬೇಕು ಅಂದರೆ ಲಲಿತಾ ಜ್ಯುವೆಲರ್ಸ್ಗೆ ತಪ್ಪದೇ ಭೇಟಿ ನೀಡಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಕಣ್ಣಿಗೇನೋ ಹೌದು, ಇನ್ನು ಹೊಟ್ಟೆಗೂ ಬೇಕು ಬಾಯಿಗೂ ಬೇಕಲ್ವಾ? ರುಚಿ ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆನೆ. ಆದರೆ ಆ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ನೈಜ ಆ ಒಂದು ರುಚಿ ಬೇಕು ಅಂದರೆ ನೀವು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸನ್ನು ಖಂಡಿತ ಉಪಯೋಗಿಸಲೇಬೇಕು. ಒಂದು ಬಾರಿ ಆದರೂ ನಿಮ್ಮ ವಾಸ್ತುಗೃಹದಲ್ಲಿ ಅದರ ಒಂದು ಸಹಾಯದಿಂದ ಅಡುಗೆಯನ್ನು ಮಾಡಿಕೊಂಡು ಆ ಒಂದು ಪುಳಿಯೋಗರೆಯ ಸ್ವಾದವನ್ನು ಸವಿದಿದ್ದೇ ಆದರೆ ನಿಜಕ್ಕೂ ಕೂಡ ತಮ್ಮೆಲ್ಲರ ಬಾಯಲ್ಲಿ ಮತ್ತೊಮ್ಮೆ ತಿನ್ನೋಣ ಅಂತ ಹೇಳಿ ಆ ಒಂದು ನೀರನ್ನು ಸುರಿಸೇ ಬಿಡ್ತೀವಿ. ಅಷ್ಟು ರುಚಿ ಇರತಕ್ಕಂಥದ್ದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತ ಇಡೀ ಜಗತ್ತಿಗೆ ಒಡೆಯ ಶ್ರೀನಿವಾಸ, ಅಂತಹ ಭಗವಂತನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಇವತ್ತಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ, ಬಾಂಧವ್ಯಗಳ ಕುರಿತಾಗಿ ಒಂದು ಸಂದೇಶವನ್ನು ತಿಳಿಸ್ತೀನಿ. ಏನಪ್ಪ, ಸುಂದರವಾಗಿರ್ತಕ್ಕಂಥ ಒಂದು ಹಗ್ಗ, ಒಂದು ದಾರನೋ ಹಗ್ಗನೋ ನಾವೆಲ್ಲರೂ ಕೂಡ ತಗೊಳ್ತೀವಿ. ಬಹಳ ಅದ್ಭುತವಾಗಿದೆ, ಬಹಳ ಗಟ್ಟಿ ಇದೆ. ಆ ದಾರದ ಹೆಸರೇ ಬಾಂಧವ್ಯ. ಪರಸ್ಪರ ಒಬ್ಬ ವ್ಯಕ್ತಿಗಳ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯ. ಅದು ಆ ಒಂದು ಬಾಂಧವ್ಯಕ್ಕೆ ನಾನು ಒಂದು ದಾರವನ್ನು, ಒಂದು ಎಕ್ಸಾಂಪಲ್ ಅಂದರೆ ಒಂದು ನಿಮಗೆ ಅದನ್ನು ಉಪಯೋಗಿಸ್ಕೊಂಡು ನಾನು ನಿಮಗೊಂದು ಇದು ಕೊಡ್ತೀನಿ. ಆ ಒಂದು ವಿಚಾರವಾಗಿ ತಿಳಿಸೋದಾದರೆ, ಆ ಸುಂದರವಾಗಿರ್ತಕ್ಕಂಥ ದಾರವನ್ನು ಕಾರಣಾಂತರಗಳಿಂದ ಹೇಗೆ ಬಾಂಧವ್ಯಗಳಲ್ಲಿ ಬೇಕು ಬೀಳುತ್ತೋ ಅದೇ ರೀತಿ ಆ ದಾರವನ್ನು ನಾವು ಕಟ್ ಮಾಡ್ತೀವಿ. ಮೂರನೇ ವ್ಯಕ್ತಿಗಳಿಂದ ಕಾರಣಾಂತರಗಳಿಂದ ಆ ಒಂದು ಬಾಂಧವ್ಯ ದೂರ ಆಗುತ್ತೆ. ಆ ದಾರವನ್ನು ನಾನು ಕಟ್ ಮಾಡ್ತೀನಿ. ಆಗ ನಮಗೊಂದು ಅವಕಾಶ ಇದೆ. ಏನಪ್ಪ, ಆ ದಾರವನ್ನು ಮತ್ತೆ ಒಂದು ಜೀರ್ಗಂಟನ್ನು ಹಾಕಿನೋ ಇಲ್ಲಾಂದರೆ ಒಂದು ಗಂಟನ್ನು ಹಾಕಿನೋ ಆ ದಾರವನ್ನು ಮತ್ತೆ ಸಮ ಮಾಡ್ಬೋದು ನಾವು. ಹಾಗೆ ಬಾಂಧವ್ಯಗಳಲ್ಲೂ ಅಷ್ಟೇ, ಕೂತು ಮಾತುಕತೆ ಮಾಡಿಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇರ್ತಕ್ಕಂಥ ಕ್ಲೇಶಗಳನ್ನು ದೂರ ಮಾಡಿಕೊಂಡು ನ್ಯೂನ್ಯತೆಗಳನ್ನು ಅರ್ಥ ಮಾಡಿಕೊಂಡು ಆ ಬಾಂಧವ್ಯಗಳನ್ನು ನಾವು ಒಬ್ರಿಗೊಬ್ರು ಜೋಡಿಸ್ಕೊಳ್ಬೋದು. ಆದರೆ ಮೊದಲಿರ್ತಕ್ಕಂಥ ದಾರಕ್ಕೂ ಅದೇ ರೀತಿ ಅಷ್ಟೇ ಶಕ್ತಿ ಉಳ್ಳಂತಹ ದಾರ ಮತ್ತೊಮ್ಮೆ ನಾವು ಅದನ್ನು ಒಂದು ಬಂಧನವನ್ನು ಮಾಡಿ ಒಂದು ಗಂಟನ್ನು ಹಾಕಿ ಅದೇ ದಾರವನ್ನು ಮತ್ತೆ ನಾವು ನೋಡೋದಾದ್ರೂ ಕೂಡ ಆ ದಾರದ ಮಧ್ಯದಲ್ಲಿ ನಾವು ಮೊದಲಿರ್ತಕ್ಕಂಥ ಆ ಒಂದು ಸಂಪೂರ್ಣ ದಾರದ ಮಧ್ಯದಲ್ಲಿ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ. ಆಮೇಲೆ ಯಾವುದೇ ರೀತಿ ನಮ್ಮ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಒಂದು ದಾರ ಇದೆ, ಅದ್ಭುತವಾದ ದಾರ. ಆದರೆ ಆ ದಾರ ಒಂದು ಸತಿ ಕಟ್ಟಾಗಿ ಅದನ್ನು ಮತ್ತೆ ಜೋಡಣೆ ಮಾಡಿದ ಮೇಲೆ ಅದರ ಮಧ್ಯದಲ್ಲಿ ಒಂದು ಗಂಟನ್ನು ನಾವು ನೋಡ್ತಾ ಇರ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ಒಂದು ಸತಿ ಏನೇ ಒಂದು ಬಾಂಧವ್ಯ ಆಗಲಿ, ಏನೇ ಒಂದು ವಸ್ತು ಆಗಲಿ, ಒಂದು ಸತಿ ಅದು ಮುರಿದ್ರೆ, ಅದು ಬಿರುಕು ಬಿಟ್ಟರೆ ಅದನ್ನು ಮತ್ತೆ ಜೋಡಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದರೆ ಜೋಡಿಸಿದ್ರೂ ಕೂಡ ಅದರ ಶಕ್ತಿ ಇರುತ್ತೆ ಹೊರತಾಗಿ ಮನಸ್ಸಿನಲ್ಲಿ
ಒಂದು ಕಲಹ ಉಂಟಾಗೇ ಆಗುತ್ತೆ. ಏನಪ್ಪ, ಈ ಥರದ್ದೊಂದು ಆಗಿತ್ತು ನಮ್ಮಿಬ್ಬರ ಮಧ್ಯದಲ್ಲಿ, ಅದು ಒಂದರಿಂದ ಇರ್ತಕ್ಕಂಥ ಬಾಂಧವ್ಯ ಸಂಪೂರ್ಣವಾಗಿ ಹೊರಟೋಗುತ್ತೆ. ಯಾವಾಗಲೂ ಕೂಡ ಮನುಷ್ಯನಿಗೆ ಅದು ಕೊರಿತಾನೆ ಇರುತ್ತೆ. ಹೇಗೆ ಆ ದಾರವನ್ನು ನೋಡಿದಾಗೆಲ್ಲ ನಮ್ಮ ಕಣ್ಣಿಗೆ ಬೀಳುತ್ತೋ, ಆ ದಾರ ಕಟ್ಟಾಗಿತ್ತು, ನಾನು ಅದಕ್ಕೊಂದು ಗಂಟು ಹಾಕಿದ್ದೀನಿ, ಆ ಗಂಟಿನ ಮೇಲೆ ನಿಂತಿದೆ ಹೊರತಾಗಿ ಆ ದಾರ ಗಂಟನ್ನು ಬಿಚ್ಚಿದ್ರೆ ಮತ್ತೆ ಹೊಡೆದೋಗುತ್ತೆ ದಾರ, ಮತ್ತೆ ಬಿರುಕಾಗ್ಬಿಡತ್ತೆ ದಾರ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಹೇಗೆ ಆ ದಾರ ತಾನೇ ಕಟ್ಟಾದರೆ ಅದನ್ನು ಸೇರಿಸೋದ್ರಲ್ಲಿ ಸೇರಿಸಿದ್ದಾದ್ಮೇಲೂ ಕೂಡ ನಮ್ಮ ಮನಸ್ಸಿಗೆ ಒಂದು ಭಾವನೆ ಇರುತ್ತೆ, ಹೌದಪ್ಪ ಸರಿ. ಆದರೆ ಈ ಕತ್ರಿಯ ಸಹಾಯದಲ್ಲಿ ಕಟ್ ಮಾಡಿದಾಗ ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಭಾವನೆಗಳನ್ನು ಬಿರುಕು ಬಿಡಿಸ್ಲಿಕ್ಕೆ ಅಂತ ಮೂರನೇ ವ್ಯಕ್ತಿ ಬಂದು ನಿಮ್ಮಿಬ್ಬರ ಮಧ್ಯೆ ಆ ಒಂದು ಬಿರುಕನ್ನು ಬಿಡಿಸಿದಾಗ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಆ ಒಂದು ಕಲಹ ಉಂಟಾಗೇ ಆಗುತ್ತೆ. ಇಂಥವರಿಂದ, ಇಂಥದರ ಸಹಾಯದಿಂದ ಇವತ್ತಿನ ದಿವಸ ಈ ಒಂದು ಬೆರುಕು ಬಿಟ್ಟಿದೆ. ಈ ಒಂದು ದಾರ ಕಟ್ಟಾಗಿತ್ತು, ಇದು ಸ್ವತಃ ನಾನೇ ಕಟ್ ಮಾಡ್ಕೊಂಡಿದ್ದು. ಯಾಕೆ ಬೇಕಿತ್ತು, ಯಾಕೆ ಸೇರಿಸ್ಕೊಳ್ಬೇಕಿತ್ತು? ಆದರೆ ಒಂದಷ್ಟು ದಾರಗಳಿದ್ದಾವೆ, ಅದನ್ನು ಸಾಧಾರಣವಾಗಿ ನಾವು ಕತ್ರಿಲೂ ಕೂಡ ಕಟ್ ಮಾಡೋದಕ್ಕಾಗೋದಿಲ್ಲ, ಚಾಕುನಲ್ಲೂ ಕೂಡ ಕಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಮಷೀನ್ನೇ ಬರಬೇಕು. ಮಷೀನ್ ತನಕ ಯಾರು ಹೋಗ್ತಾರೆ? ಆ ದಾರ ಇರತಕ್ಕಂಥ ಆ ಒಂದು ಸದೃಢತೆ, ಆ ಒಂದು ಗಟ್ಟಿಯನ್ನು ನೋಡಿ ಆ ದಾರವನ್ನು ಉಪಯೋಗಿಸೋದೇ ಬೇಡಪ್ಪ ಅಂತೇಳಿ ಸುಮ್ಮನೆ ಬಿಟ್ಬಿಡ್ತಾರೆ. ಅದೇ ರೀತಿ ನಾವು ಎಂತಹ ಬಾಂಧವ್ಯವನ್ನು ನಾವು ಸೃಷ್ಟಿ ಮಾಡಬೇಕು ಅಂದರೆ, ಇನ್ನೆಂಥ ಸಾವಿರ ಉಳಿಪೆಟ್ಟು ಬೀಳಲಿ, ಕತ್ರಿ ಚಾಕು ಅಂತ ಸಾಕಷ್ಟು ವಿರೋಧಗಳೆದುರಾಗಲಿ, ನಮ್ಮ ಮನಸ್ಸಿನ ಮಧ್ಯೆ ವಿಷಶಂಕೆಯನ್ನು ಉಂಟು ಮಾಡ್ತಕ್ಕಂಥವ್ರು 1000 ಜನ ಬರಲಿ, ಅದ್ಯಾವುದಕ್ಕೂ ಕೂಡ ನಮ್ಮ ಕಿವಿನೂ ಕೊಡಬಾರ್ದು, ನಮ್ಮ ಮನಸ್ಸನ್ನು ಮನಸ್ಸಂದು ದೂರ ಮಾತು, ಕಿವಿನೂ ಕೂಡ ಕೊಡಬಾರ್ದು, ನಮ್ಮ ನೆರಳನ್ನು ಕೂಡ ಸೋಕಿಸ್ಬಾರ್ದು. ಅವರಿಗೆ ಆಡ್ತಾರೆ 1000 ಮಾತು, ನೋಡಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಪ್ರೀತಿನ ನೋಡಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. 1000 ಮಾತು ಬರಲಿ. ಇವತ್ತಿನ ದಿವಸ ನಮ್ಮ ತಂದೆಯವರು ಕೂಡ ಸಾಕಷ್ಟು ಬಾರಿ ಒಂದು ಮಾತು ಹೇಳಿದ್ದಾರೆ, ಕೇಳಿದ್ದನ್ನು ಯಾವತ್ತೂ ಕೂಡ ನಂಬಾರ್ದು, ಕೇಳಿದ್ದನ್ನು ಯಾವತ್ತೂ ಕೂಡ ನಂಬಾರ್ದು, ಕಂಡಿದ್ದನ್ನು ಮಾತ್ರ ನಂಬಬೇಕು. ಅದರಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ, ನೋಡಿದ್ದನ್ನು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಹೇಳಿ, ಕಣ್ಣು ಮುಂದೆ ಕಂಡ್ರೂ ಕೂಡ ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿ. ಅಂತಹ ಕೆಲಸವನ್ನು ಮಾಡಬೇಕು. ನಿಮ್ಮ ಕಣ್ಣು ಮುಂದೆ ನೈಜವಾಗಿ ಕಾಣಿಸ್ತಾ ಆಗ ತಾವು ಒಂದು ಹೆಜ್ಜೆ ಮುಂದೆ ಇಡಿ. ಯಾರೋ ಮೂರನೇ ವ್ಯಕ್ತಿ ಮಾತನ್ನು ಕೇಳಿಸ್ಕೊಂಡು ತಾವು ನಿಜವಾದ ಸತ್ಯ ನೈಜ ಘಟನೆಗಳನ್ನು ತಾವು ಅದನ್ನು ಅರ್ಥಕೊಳ್ದಿರಾ ಏನನ್ನೋ ಮನಸ್ಸಲ್ಲಿಟ್ಕೊಂಡು ಇರ್ತಕ್ಕಂಥ ಆ ಒಂದು ಸುಂದರ ಬಾಂಧವ್ಯ, ಆ ಒಂದು ದಾರವನ್ನು ತಾವೇ ಸ್ವತಃ ನಿಮ್ಮ ಕೈಯಾರೆ ಮೂರನೇ ವ್ಯಕ್ತಿಯನ್ನು ಮಧ್ಯಕ್ಕೆ ತಂದುಕೊಂಡು ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಕೊಂಡು ಆ ಒಂದು ತರ್ಕದಲ್ಲಿ ನಿಮ್ಮಿರ್ತಕ್ಕಂಥ ಬಾಂಧವ್ಯವನ್ನು ತಾವೇ ದೂರ ಮಾಡ್ಕೊಂಡ್ಬಿಡ್ತೀರಿ. ಅದಾದಮೇಲೆ ನೀವೇನೇ ಪ್ಯಾಚಪ್ ಮಾಡ್ಕೊಂಡ್ರೂ ಕೂಡ, ಆ ದಾರವನ್ನು ಗಂಟು ಹಾಕಿದ್ರೂ ಕೂಡ ಆ ಒಂದು ಗಂಟು ನಿಮ್ಮ ಕಣ್ಣು ಮುಂದೆ ಇದ್ದೇ ಇರುತ್ತೆ, ನಿಮ್ಮ ಯಾವಾಗಲೂ ಕೂಡ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಒಂದು ಭಯನೂ ಕೂಡ ಇರುತ್ತೆ, ಇವತ್ತಲ್ಲ ನಾಳೆ ಆ ಗಂಟು ಬಿಚ್ಚಿ ಹೋಗ್ಬೋದಪ್ಪ, ಜೋಪಾನವಾಗಿರಬೇಕು ಅಂತ ಹೇಳಿ. ಇದನ್ನು ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು, ಇರ್ತಕ್ಕಂಥ ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕು. ನಮ್ಮಲ್ಲಿ ವೈರತ್ವ ಬೇಡ, ನಮ್ಮಲ್ಲಿ ಸದೃಢತೆ ಬೇಕು, ನಮ್ಮಲ್ಲಿ ಅಸನ್ಮುಖಿತನ ಬೇಕು. ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರತಿದಿನ ಹಾಕ್ತಕ್ಕಂಥ ಹೆಜ್ಜೆಯನ್ನು ಆಗಿದ್ದೇ ಆದರೆ ಅಷ್ಟೈಶ್ವರ್ಯಗಳನ್ನು ಕೂಡ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಸಂದೇಶ ಬಾಂಧವ್ಯದ ಕುರಿತಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಹಾಗೆ ಇವತ್ತಿನ ದಿವಸ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ, ದಿನವಿಶೇಷತೆಯನ್ನು ತಿಳ್ಕೊಳ್ಳೋದಿದೆ. ಇವತ್ತಿನ ದಿವಸದ ಪಂಚಾಂಗ ಶ್ರವಣ, ಗ್ರಹಗತಿಗಳು, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋದಿದೆ. ನಾನಂತೂ ಕೂಡ ರಾಶಿಫಲಕ್ಕಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ನಮ್ಮ ನಾಡಿನ ಜನರೂ ಕೂಡ ಹೌದು, ದೇಶದ ಜನರೂ ಕೂಡ ಹೌದು. ಇನ್ನು ಈ 11 ದಿವಸದ ಕಾರ್ಯಕ್ರಮದಲ್ಲಿ ಹೊರದೇಶಗಳಿಂದನೂ ಕೂಡ ಜನ ಬಂದಿದ್ರಪ್ಪ. ನನಗಂತೂ ಅದನ್ನು ಸಂತೋಷ. ದುಬೈನಿಂದನೂ ಕೂಡ ಬಂದಿದ್ರು. ಇನ್ನು ಭಾರತದ ಒಳಗಡೆ ಅಂದ್ರೂ ಕೂಡ ಸಾಕಷ್ಟು ದೂರ ಭಾಗಗಳಿಂದ, ಗೋವಾದಿಂದ, ಮಹಾರಾಷ್ಟ್ರದಿಂದ, ಪೂನಾಯಿಂದ, ಡೆಲ್ಲಿಯಿಂದ, ಕಾಶ್ಮೀರಿಂದ, ಎಲ್ಲ ಕಡೆಯಿಂದನೂ ಕೂಡ ಜನ. ಎಲ್ಲರ ಪ್ರತಿಕ್ರಿಯೆ ಏನಪ್ಪ ಅಂದರೆ, ಗೋವಾದಿಂದ ಬಂದಿದ್ರೂ ಕೂಡ 3 ದಿವಸಕ್ಕೆ ಮತ್ತೆ ಬಂದು ದರ್ಶನ ಮಾಡಿದ್ದಾರೆ. ಅದರ ಶಕ್ತಿ ಏನಪ್ಪ, ಏನಕ್ಕೋಸ್ಕರ ಬಂದು ದರ್ಶನ ಮಾಡಿದ್ರು? ಭಗವಂತನಲ್ಲಿರತಕ್ಕಂಥ ಶಕ್ತಿ ಅಷ್ಟು ಅಪಾರ. ಇವತ್ತಿನ ದಿವಸ ಸಾಕಷ್ಟು ಜನ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಒಂದು ನೋವಿರ್ಬೋದು, ಅಯ್ಯೋ ನಾನು ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ವೇ, ಭಗವಂತನ ದರ್ಶನವನ್ನು ಮಾಡಲಿಕ್ಕಾಗಲಿಲ್ವೇ? ಯೋಚನೆ ಮಾಡಬೇಡಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಸಾರ ಆಗಿದೆ. ಇದನ್ನು ಒಮ್ಮೆ ತಾವು ZEE5 ಆ್ಯಪ್ನ ಮುಖಾಂತರ ಮತ್ತೆ ಒಮ್ಮೆ ಹಿಂದೆ ತಿರುಗಿಸಿ ನೋಡಿದ್ರೆ ಭಗವಂತನ ಆ ಒಂದು ದೃಶ್ಯವನ್ನು ತಾವು ದರ್ಶನವನ್ನು ಮಾಡ್ಬೋದು. ಆಗ ಮನಸ್ಸಿನಲ್ಲೇ ಒಂದು ಸಂಕಲ್ಪವನ್ನು ಮಾಡಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಭಗವಂತನನ್ನು ಅಲ್ಲೇ ಕೂತು ಜಾಗದಲ್ಲಿ ಕೂತು ಸ್ಮರಿಸಿದ್ದೇ ಆದರೆ
ಭಗವಂತ ನಿಮ್ಮ ಇಷ್ಟ ಎಲ್ಲ ಇಷ್ಟಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಡ್ತಾನೆ. ನಿಮ್ಮ ಮನೋಕಾಮನೆಗಳು ಕೂಡ ಸಿದ್ಧಿ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ ಭಗವಂತ. ಇಲ್ಲ ಅಂತ ಏನೂ ಇಲ್ಲ. ಶ್ರಮ ಪಡ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ಬೇಡಿ. ಶ್ರಮ ಪಡಬೇಕು, ಆದರೆ ಯಾವುದಕ್ಕೆ? ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿಗೆ. ಭಕ್ತಿ ಪರಾಕಾಷ್ಠೆಯಲ್ಲಿ ಮುಳುಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಸಂಪೂರ್ಣವಾಗಿ ಭಗವಂತನ ಅನುಗ್ರಹ ನಿಮಗೆ ಸಿಗುತ್ತೆ. ಇನ್ನು ಇವತ್ತಿನ ದಿನ ಎಲ್ಲ ವಿಶೇಷತೆಗಳು ಮಾಹಿತಿಗಳನ್ನು ತಿಳ್ಕೊಳ್ಬೇಕಲ್ವ? ಹಾಗಾದರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಲಕ್ಷ್ಮೀ ಬೋರಹಸ್ವಾಮಿಯ ಪ್ರತಿನಿತ್ಯದ ಕಾಯಕ ಎಲ್ಲರಿಗೂ ಸಹಿತ ಒಳಿತಾಗಲಿ, ಎಲ್ಲರ ಜೀವನ ಶ್ರೇಯಸ್ಕವಾಗಿರಲಿ, ಎಲ್ಲರ ಬದುಕಲ್ಲಿ ಒಂದು ಹೊಸತನ ಕಾಣಲಿ, ತಾವು ಮಾಡುವಂಥ ಪ್ರತಿಯೊಂದು ಕಾಯಕ ಅದ್ಭುತವಾದಂತಹ ಕಾಯಕವಾಗಿರಲಿ. ಲಕ್ಷ್ಮೀ ಬೋರಹಸ್ವಾಮಿಯನ್ನು ದರ್ಶನ ಮಾಡಲಿಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಭಾಗಗಳಿಂದಲೂ ಬಂದು ಭಗವಂತನ ದರ್ಶನ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ಯಾರೆಲ್ಲ ದರ್ಶನ ಮಾಡಲಿಕ್ಕಾಗಿಲ್ಲ, ಕಳೆದ ವಾರ ಮುಂದಿನ ವಾರ ಅಂದರೆ ಈಗ ಬರ್ತಕ್ಕಂತಹ ನಾಳೆಯಿಂದ ಅದರ ಒಂದು ವಿಶೇಷತೆಗಳನ್ನು ಜನ ಬಂದು ಏನು ಮಾತಾಡಿದ್ದಾರೆ, ಹೇಗಿದೆ, ಅವರ ಅನಿಸಿಕೆಗಳೇನು, ಅವರ ಅಭಿಪ್ರಾಯವೇನು ಎಲ್ಲವನ್ನು ಸಿದ್ಧ ತಾವು ಆಲಿಸಬಹುದು. ಆದರೆ ಈ ಬಂದು ಹೋಗುವ ತನಕ ಅಂದರೆ 11 ದಿನಗಳು ಭಗವಂತನ ವಿಶೇಷವಾದ ದರ್ಶನ ಆಯಿತು. 11 ದಿನವೂ ಸಿದ್ಧ ನಾವು ಹೋಗ್ಲಿಕ್ಕೆ ಆಗಲೇ ಇಲ್ಲ. ಇವತ್ತು ಹೋಗೋಣ, ನಾಳೆ ಹೋಗೋಣ, ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಳೆ ಜನ ಜಾಸ್ತಿ, ನಾಳಿದ್ದು ಜನ ಜಾಸ್ತಿ, ಕೊನೆಗೆ ಸಮಯ ಮುಗಿದೇ ಹೋಯಿತು. ಆದರೆ ಇಂಥ ಪರಿಸ್ಥಿತಿಯಲ್ಲೂ ಭಗವಂತನ ಕಣ್ತುಂಬಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸು ಸಾಕಷ್ಟು ಜನದ್ದಿದೆ. ಒಮ್ಮೆ ನೋಡಿ ಬಂದ್ವಿ, ಮತ್ತೊಮ್ಮೆ ನೋಡಬೇಕಾಗಿತ್ತು, ನೋಡೋಷ್ಟರೊಳಗೆ ಭಗವಂತನ ದರ್ಶನ ನಮಗೆ ಎಲ್ಲವೂ ಸಹಿತ ಸಂಪನ್ನವಾಯಿತು, ದರ್ಶನ ಆಗಲಿಲ್ಲ ಅಂತಕ್ಕಂಥವ್ರ ಮನಸ್ಸು ಸಾಕಷ್ಟು ಜನ ಇದೆ. ಹಾಗೆ ಸಂಕಲ್ಪ ಆಯಿತು, ಕಾರ್ಯಸಿದ್ಧಿ ಆಯಿತು, ಕಾರ್ಯಸಿದ್ಧಿ ಆದಮೇಲೆ ಪುನಃ ನಾವೇನು ಮಾಡಬೇಕು, ಪುನಃ ದೇವರು ಹೇಗೆ ನೋಡಬೇಕು, ಇಂತಹ ಮನಸ್ಸು ಇದೆ. ಆದರೆ ನಿಮ್ಮೆಲ್ಲರಿಗೂ ಒಂದೇ ಉತ್ತರ, ಇದೇ ಬರ್ತಕ್ಕಂಥ ಶನಿವಾರ ಭಗವಂತನ ಪುನಃ ತಾವು ನೋಡ್ತೀರಿ. ಎಲ್ಲಿ? ಭಗವಂತನ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ನಿಮ್ಮೆಲ್ಲರಿಗೂ ಸಹಿತ ಆ ಸೌಭಾಗ್ಯ ಇದೆ. ಆ ಲಕ್ಷ್ಮೀ ಬೋರಹಸ್ವಾಮಿಯನ್ನು ಹತ್ತಿರದಿಂದ ನೋಡ್ಬೋದು. ನಿಮ್ಮ ಮನೆಯಲ್ಲೇ ಕೂತು ಟಿ ವಿ ಪರದೆ ಮೇಲೆ ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸ್ವಾಮಿಯ ಅಭಿಷೇಕದ ಆ ಸುಂದರ ಕ್ಷಣಗಳಿದೆಯಲ್ಲ, ಅದೆಷ್ಟು ಕಣ್ತುಂಬಿಸ್ಕೊಂಡ್ರೂ ಕಡಿಮೆನೆ. ಎಷ್ಟೋ ಜನದ ಮಾತು, ಅಲ್ಲಿ ಬಂದಿರತಕ್ಕಂಥ ಭಕ್ತರ ಮಾತು, ಈಗ ಸ್ವಾಮಿಯ ದರ್ಶನ ಸಂಪನ್ನವಾದ ಮೇಲೆ ಆಡ್ತಿರ್ತಕ್ಕಂಥ ಮಾತು, ಅಯ್ಯೋ ಇನ್ನೂ ಒಂದು ಸ್ವಲ್ಪ ದಿವಸ ಇದ್ದಿದ್ರೆ ಇನ್ನೂ ನಾವೆಲ್ಲ ಬಂದು ದರ್ಶನ ಮಾಡ್ತಿದ್ವಿ, ಇನ್ನೂ ಏನಾದ್ರು ಒಂದು ವಿಶೇಷವಾದ ಸೇವೆ ಸಲ್ಲಿಸಬಹುದಾಗಿತ್ತು, ಜೊತೆಗೆ ಆ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ಬೋದಾಗಿತ್ತು, ಸಹಾಯ ಅನ್ನೋದಕ್ಕಿಂತ ನಾವೇನಾದ್ರು ನಮ್ಮದು ಒಂದು ಸೇವೆ ಅಂತಿದ್ದು, ಅಥವಾ ನಾವು ಬಂದು ವಾಲಂಟ್ರಿಯಾಗಿ ಒಂದಷ್ಟು ಸೇವೆ ಮಾಡಬೇಕು ಅಂತಕ್ಕಂಥದ್ರ ಮನಸ್ಸು ಈಗ ಸಾಕಷ್ಟು ಜನಗಳ ಮನಸ್ಸಲ್ಲಿದೆ, ಸಾಕಷ್ಟು ಜನ ಧ್ವನಿ ಇದೆ. ಯಾವತ್ತೂ ಅಷ್ಟೇ ಅದೃಷ್ಟ, ಜೋರಾಗಿ ಬೀಸುವ ಗಾಳಿ, ಸಮುದ್ರದ ಅಲೆ, ಒಮ್ಮೆ ಮಾತ್ರ ಅದರ ಅಬ್ಬರ ಇರುತ್ತೆ. ಆ ಅಬ್ಬರದಲ್ಲಿ ನಾವು ಏನು ನೋಡ್ಬೋದು, ಏನನ್ನು ಸ್ವಾಗತಿಸ್ಬೋದು, ಅದರಿಂದ ಏನು ಒಳಿತನ ಕಾಣಬೋದು, ಏನನ್ನು ಸ್ವಾಗತಿಸಿ ಅದರಿಂದ ಮುಂದೆ ಜೀವನಕ್ಕೆ ಒಂದು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅದೆಲ್ಲ ಆಯಾ ಕ್ಷಣಕ್ಕೆ. ಅದಕ್ಕೆ ಹಿಂದೆ ಗುರುಗಳು ಹೇಳ್ತಿದ್ರು, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬೇಡ್ರಿ. ಎಣ್ಣೆ ಬಂದು ಎಣ್ಣೆ ಕಣ್ಣಿನಲ್ಲಿರ್ತಕ್ಕಂಥ ಗಲೀಜನ್ನು ತೆಗಿಬೇಕು, ಕಣ್ಣಿಗೆ ತಂಪಾಗಬೇಕು, ಹಾಗೆ ಆರೋಗ್ಯ ವೃದ್ಧಿ ಆಗಬೇಕು, ಅದಕ್ಕೆ ಕಣ್ಣಿಗೆ ಎಣ್ಣೆ ಹಚ್ಚಲೇಬೇಕು ಅಂತ ಹೇಳ್ತಿದ್ರು. ಇರಲಿ, ಏನೇ ಆದರೂ ಲಕ್ಷ್ಮೀ ಬೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಯಾರೆಲ್ಲ ಭೂಮಿ ದೋಷದಲ್ಲಿ ಒದ್ದಾಡ್ತಿದ್ದೀರಿ, ಯಾರೆಲ್ಲ ವಾಸ್ತು ದೋಷದಲ್ಲಿ ಒದ್ದಾಡ್ತಿದ್ದೀರಿ, ಯಾರೆಲ್ಲ ಸಮಸ್ಯೆಗಳನ್ನು ಹೊತ್ತು ಸಮಸ್ಯೆಯಿಂದ ಪಾರಾಗದಿರ ಒದ್ದಾಡ್ತಿದ್ದೀರಿ, ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗಲಿ ಅಂತ ಮಹಾವಿಷ್ಣುನ ನಾನು ಪ್ರಾರ್ಥನೆ ಮಾಡ್ತಾ, ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡಿ ಬುಧವಾರದ ಮಹಾವಿಷ್ಣುವನ್ನು ತಮ್ಮೆಲ್ಲರಿಗೂ ಸಹಿತ ನಾನು ಪ್ರಾರ್ಥನೆ ಮಾಡಿ
ವಿಷ್ಣುದೇವರ ಆರಾಧನೆಯಿಂದ ಬುಧವಾರದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಸಂಚಿಕೆ. ಆಗಲೇ ಶ್ರೀನಿವಾಸ್ ಶರ್ಮಾ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಮಾಡ್ತಿದ್ರು. ಅಂದರೆ ಅನುಭವ ಅಥವಾ ಒಂದು ಅನಿಸಿಕೆ ಅಥವಾ ಅದರಲ್ಲಿ ಒಂದಿಷ್ಟು ಇರ್ತಕ್ಕಂಥ ಸ್ವಾರಸ್ಯಕರವಾದಂಥ ಜೀವನಕ್ಕೆ ಬೇಕಾದಂಥ ಮೌಲ್ಯದ ಕಥೆಗಳು. ಇದು ಬಹಳ ಅದ್ಭುತವೇ, ಆದರೆ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಬೇಕು. ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಬಂದಾಗ, ತಪ್ಪಾದಾಗ, ಸಮಸ್ಯೆ ಬಂದಾಗ ಅದನ್ನು ದೂರ ಮಾಡಬೇಕು. ಇವತ್ತು ತಪ್ಪು ಮಾಡಿದ್ದೀವಿ, ನಾಳೆ ಈ ತಪ್ಪನ್ನು ಮುಂದುವರಿಸಬಾರ್ದು. ಒಮ್ಮೆ ಮಾತ್ರ ಅವಕಾಶ ತಗೊಳ್ಬೇಕು. ಯಾಕೆಂದರೆ ತಪ್ಪು ಮಾಡಿದಿರಾ, ಸುಳ್ಳು ಹೇಳಿದಿರಾ, ಅಥವಾ ಇನ್ನೊಂದು ಆಗ್ದಿರಾ, ಮತ್ತೊಂದು ಆಗ್ದಿರಾ ಯಾರ ಜೀವನವೂ ಮುನ್ನಡೆಯೋದಿಲ್ಲ. ಎಲ್ಲರೂ ಸತ್ಯ ಹರಿಶ್ಚಂದ್ರರ ಥರ ಆಗಲಿಕ್ಕಾಗೋದಿಲ್ಲ. ಎಲ್ಲರೂ ತಾವು ನಿಯತ್ತಾಗಿ ತಾವು ಬೆಳೆದವರೆಂದರೆ ಬೆಳಗ್ಗೆ ಎದ್ದು ಸಂಜೆವರೆಗೂ ನಾನು ಹೀಗೇ ಬದುಕ್ತೀನಿ ಅಂದರೆ ಆಗೋದಿಲ್ಲ. ಕೆಲವೊಮ್ಮೆ ಕೆಲವು ಅಚಾತುರ್ಯಗಳು ನಡೆದು ಹೋಗುತ್ತೆ. ಆದರೆ ಆದದ್ದಂತಹದ್ದನ್ನು ಪುನಃ ನಾಳೆಗೆ ಅದನ್ನು ಮುಂದುವರಿಸಬಾರದು. ಯಾವತ್ತೂ ಒಮ್ಮೆ ತಪ್ಪಾಗಿದೆ, ಆ ತಪ್ಪನ್ನು ತಿದ್ದೋದಕ್ಕೆ ಇನ್ನೊಂದು ತಪ್ಪು, ಅದನ್ನು ತಿದ್ದೋದಕ್ಕೆ ಇನ್ನೊಂದು ತಪ್ಪು, ತಪ್ಪಿನ ಮೇಲೆ ತಪ್ಪು, ಅದು ಆಗಬಾರ್ದು. ಸಾಧ್ಯವಾದಷ್ಟು ಜೀವನದಲ್ಲಿ ಎಲ್ಲರ ಬದುಕು ಸುಂದರವಾಗಿರಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸೋದು ಒಂದೇ, ಒಂದು ಕುಟುಂಬ, ಒಂದು ಮನೆತನ, ಒಂದು ಉದ್ಯೋಗ ಕ್ಷೇತ್ರ, ಒಂದು ವ್ಯವಹಾರ ಕ್ಷೇತ್ರ ಅಥವಾ ಒಂದು ಆಫೀಸು, ಎಲ್ಲೇ ಆದರೂ ಅಲ್ಲಿರುವ ಪ್ರತಿಯೊಬ್ಬರು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಥರ ಒಂದು ಜೀವನದಲ್ಲಿ ಒಂದು ಬಾಂಧವ್ಯವನ್ನು ಗಟ್ಟಿಪಡಿಸ್ಕೊಂಡು ಒಂದು ಸುಖ ಸಂತೋಷದಿಂದ. ಕಷ್ಟ ಅಂತ ಒಬ್ಬರಿಗೆ ಬಂದಾಗ 4 ಜನ ಕೈ ಹಿಡಿದ್ರೆ ಅವ್ರ ಕಷ್ಟ ಅಲ್ಲ. ಒಬ್ಬರು ದುಃಖದಲ್ಲಿದ್ದಾಗ ಆ ದುಃಖದ ಪರಿಮಿತಿ ಏನಿದೆ, ಏನಕ್ಕಾಗಿ ದುಃಖ ಪಡ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ವಿಚಾರವನ್ನು ಅವ್ರ ಮುಂದೆ ಉಣಬಡಿಸಿ ಅವ್ರನ್ನ ಸಮಾಧಾನ ಮಾಡಿ ಆ ದುಃಖದಿಂದ ಅವ್ರನ್ನ ಹೊರತಂದರೆ ಅದಕ್ಕಿಂತ ದೇವತಾ ಕಾರ್ಯ, ಅದಕ್ಕಿಂತ ದೊಡ್ಡ ಮಹಾಯಜ್ಞ ಮತ್ತೊಂದಲ್ಲ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಒಂದು ಮಾತು ಹೇಳೋರು, ಈ ಒಂದು ಸುಂದರವಾದ ಬದುಕು ಎಷ್ಟೋ ಜನ್ಮಗಳೆತ್ತಿದ್ರೆ ಒಂದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ಸಾಧ್ಯವಾದಷ್ಟು ಸಾರ್ಥಕತೆಯ ಬದುಕನ್ನು ಬದುಕ್ರಿ ಅಂತ ಬಾಬಾರವರು ಸಾರಿ ಹೇಳ್ತಿದ್ರು. ಯಾತಕ್ಕಾಗಿ ಬಾಬಾರವ್ರು ಹೇಳ್ತಿದ್ರು ಅಂದರೆ, ಬಾಬಾರವ್ರನ್ನ ತೆಗಳೋರು, ಅವ್ರನ್ನ ಬೇರೆ ಥರ ಕಾಣೋರು, ನೀವು ನಮ್ಮಿಂದ 3ಗೆ ಬಂದು ನಮ್ಮ 3 ಹೀಗಾಯಿತು ಹಾಗಾಯಿತು ಅನ್ನೋರು, ಒಂದಷ್ಟು ಜನ ದೇವ್ರಂತ ಪೂಜೆ ಮಾಡೋರು, ಒಂದಷ್ಟು ಜನ ನೀವು ಸರಿಯಿಲ್ಲ ಅಂತ ಹೇಳೋರು. ಆದರೆ ಸರಿಯಿಲ್ಲ ಅಂತಕ್ಕಂಥವ್ರನ್ನೂ ಸಹಿತ ಹೃದಯಕ್ಕೆ ಅಪ್ಪಿಕೊಂಡು ಅವ್ರಿಗೆ ಬೇಕಾದಂಥ ಅವ್ರ ಕಷ್ಟದಲ್ಲಿದ್ದಾಗ ಏನು ಸಹಾಯ ಮಾಡ್ಬೋದು, ನನ್ನಿಂದ ಆಗದಿದ್ರು ನಾನು ಮತ್ತೊಬ್ಬರಿಂದ ಏನು ಸಹಾಯ ಮಾಡಿಸ್ಬೋದು ಅಂತಕ್ಕಂಥದ್ರ ಚಿಂತನೆ ಬಾಬಾರವರು ಮಾಡ್ತಿದ್ರು. ಅಂದರೆ ಒಂದು ಮನುಷ್ಯ ಯೋಚನೆ ಮಾಡಬೇಕು, ಯಾರೊಬ್ಬರಾದರೂ ಸಹಿತ ಒಂದು ಅತೀತವಾದಂಥ ಶಕ್ತಿ ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ, ನಮ್ಮಲ್ಲೂ ಇದೆ. ಆದರೆ ಆ ಅತೀತವಾದ ಶಕ್ತಿ ಹೇಗೆ ಯಾವಾಗ ನಾವು ಉಪಯೋಗಿಸ್ಬೇಕು? ನಮ್ಮ ಸರಹದ್ದಲ್ಲಿ ಸಮಾಜದಲ್ಲಿ ಎಲ್ಲರಂತೆ ನಾವಿದ್ದು ಈ ಕೆಲಸ ನಾವು ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಆ ಅತೀತವಾದಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದರಿಂದ ಒಂದು ಬೆಳಕನ್ನು ಕಂಡು ಆ ಬೆಳಕು ಎಲ್ಲರ ಮನೆಯಲ್ಲೂ ಪಸರಿಸಬೇಕು. ಅದು ಒಂದು ಮಹತ್ತರವಾಗಿರುವ ಸೇವೆ. ಅಂದರೆ ಇದೆಲ್ಲವೂ ಸಾರ್ವತ್ರಿಕವಾಗಿ ಎಲ್ಲರಲ್ಲೂ ಇರ್ತಕ್ಕಂಥದ್ದೇ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆ ಉಪಯೋಗಿಸ್ಕೊಳ್ದಿರೋದ್ರಿಂದಲೇ ಅದು ಪ್ರತ್ಯೇಕವಾಗಿಬಿಡ್ತು, ಇನ್ನೊಬ್ಬರಿಗೆ ಮಾತ್ರ ನಿಂತುಕೊಳ್ತು, ಅಥವಾ ಒಬ್ಬರು ಮಾತ್ರ ಅಲ್ಲಿ ದೈವಮಾನವೋ ದೈವಪುರುಷನೋ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಅದಲ್ಲ, ನಿಮ್ಮೆಲ್ಲರಲ್ಲೂ ಒಂದು ಶಕ್ತಿ ಇದೆ. ಆದರೆ ಆ ಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಜಾಗೃತಗೊಳಿಸ್ಕೋಬೇಕು, ಅದರಿಂದ ಜೀವನಕ್ಕೆ ಹೇಗೆ ಮೌಲ್ಯಗಳನ್ನು ನಾವು ತುಂಬಬಹುದು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಬದುಕನ್ನು ಸಾಗಿಸೋಣ, ಅಮೂಲ್ಯವಾಗಿರ್ತಕ್ಕಂತಹ ಬದುಕನ್ನು ಕಟ್ಟೋಣ. ಭಗವಂತ ಎಷ್ಟೋ ಜನ್ಮಗಳು ದಾಟಿದರೆ ಒಂದು ಮಾನವ ಜನ್ಮ. ಈ ಮಾನವ ಜನ್ಮ ಅಷ್ಟು ಸಾಮಾನ್ಯವಾದ್ದಲ್ಲ. ತಾಯಿ ಗರ್ಭದಿಂದ ಬಂದ್ವಿ, ಸುಖ ಸಂಪತ್ತನ್ನು ನೋಡಿದ್ವಿ, ಈ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿದ್ದೇವೆ. ಈ ಪ್ರಕೃತಿಯಲ್ಲಿ ಇನ್ನೂ ನಾವು ಮಾಡಬೇಕಾದ್ದು, ಹೆಸರು ಉಳಿಯಬೇಕಾದ್ದು, ಅಥವಾ ಇಂಥವ್ರ ಹೊಟ್ಟೆಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ಕೊಳ್ಬೇಕಾದ್ದು, ನಿಮ್ಮ ತಂದೆ ತಾಯಿ ಮುಂದೆ ನಿಮ್ಮನ್ನು ಹೊಗಳುವಂಥದ್ದು, ಅಥವಾ ನಿಮಗೊಂದು ಸ್ಥಾನಮಾನ ಕಲ್ಪಿಸುವಂಥದ್ದು, ನಿಮ್ಮಿಂದ 4 ಜನ ತೃಪ್ತಿಯಾಗಿ ಊಟ ಮಾಡಿ ಹಬ್ಬ ಇಂಥ ಪುಣ್ಯಾತ್ಮ ಅನ್ನ ಹಾಕಿದ್ನಪ್ಪ ಅನ್ನೋಂತಹ ಮಾತು ಕೇಳೋದು, ಇದೆಲ್ಲ ಜೀವನಕ್ಕೆ ತುಂಬ ಹತ್ತಿರ. ನಾಳೆ ಕಳೆದು ಹೋದರೆ, ದೀಪ ಆರೋದ್ರೆ, ಅಥವಾ ಎಷ್ಟಂತೆ, ಯಾವಾಗಂತೆ, ಎಲ್ಲಂತೆ, ಹೇಗಂತೆ ಅನ್ನೋ ಮಾತು ಕೇಳಿಸ್ಕೊಂಬಿಟ್ರೆ ಅಲ್ಲಿಗೆ ಮುಗೀತು ಕತೆ. ಇನ್ನೊಂದು ಜನ್ಮ ಇದೆ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಲಾಭ ಅವತ್ತು ನಾನು ಖರ್ಚು ಮಾಡ್ತೀನಿ, ಇವತ್ತು ಕೂಡಿಟ್ಟಿರ್ತಕ್ಕಂಥ ಹಣ ನಾಳೆ ಖರ್ಚು ಮಾಡ್ತೀನಿ, ಇವತ್ತು ಮಾಡಿರ್ತಕ್ಕಂಥ 500 ಎಕರೆ ಜಮೀನು ನಾಳೆ ನನ್ನ ಹೆಸರಿಗೆ ಬರುತ್ತೆ. ಮೂರ್ಖತನ. ಯಾವುದೂ ನಾಳೆಗೆ ಬರಲ್ಲ. ಮೈಮೇಲಿರೋ ವಸ್ತ್ರನೇ ಈ ವಸ್ತ್ರ ನಾಳೆ ಉಳಿಯುತ್ತೆ ಅಂದ್ಕೊಂಡ್ರೆ ಅದು ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಹಾಕಿರುವ ಈ ಶ್ವೇತವಸ್ತ್ರ ನಾನು ಮನೆ ಸೇರೋ ತನಕ ಈ ಶ್ವೇತವಸ್ತ್ರ ಹೀಗೆ ಇರುತ್ತೋ, ಅಥವಾ ಯಾರಾದರೂ ಹಿಂಗೆ ಚೆಲ್ತಾರೋ, ಅಥವಾ ಧೂಳು ಬೀಳುತ್ತೋ, ಗಲೀಜಾಗುತ್ತೋ, ಮಣ್ಣು ಕೆಸರು ಎರಚುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಈಗಿರುವಂಥ ಶ್ವೇತವಸ್ತ್ರದಿಂದ
ನಿಮ್ಮನ್ನು ಆನಂದಿಸ್ಪಡಿಸೋದು, ಅಥವಾ ಈ ಶ್ವೇತವಸ್ತ್ರದಿಂದ ಎಲ್ಲರ ಮನಸ್ಸು ತಿಳಿಯಾಗೋ ತರಹ ನಾನು ಮಾತಾಡಿ ನಿಮ್ಮನ್ನು ಮೆಚ್ಚಿಸ್ಬೋದು. ನನ್ನ ಕಾಯಕದಲ್ಲಿ ಲೋಪವಿಲ್ಲದಂತೆ ನಾನು ನಡೆದರೆ ಅದು ಜೀವನದ ಸಾರ್ಥಕತೆ ಅಂತ ಹೇಳ್ಬೋದು. ಇದನ್ನೇ ಎಲ್ಲರೂ ಮಾಡಬೇಕಾಗ್ತದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಮತ್ತು ಮಾನವನ ಜೀವನ, ಮನುಷ್ಯನ ಜೀವನದ ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿರ್ತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಚಿಕ್ಕದಾಗಿ ಚುಟುಕಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಅದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂಚ ವೃಸದಾಂ ಧೌತಾಂ ತನೇತ್ರೋಜ್ವಲಾಂ ಒಂದೇ ಪ್ರಸ್ಥಕಪಾಸಮಂಕುಶಧರಾಂ ಸೃಗ್ಭೂಷತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನೇ ನಮೋ ನಮಃ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ. ಆಷಾಢ ಮಾಸ ಶುಕ್ಲಪಕ್ಷ. ಈ ಶುಕ್ಲಪಕ್ಷದಲ್ಲಿರ್ತಕ್ಕಂಥ ಪ್ರತಿನಿತ್ಯದ ಕಾಯಕ ಅದ್ಭುತವಾಗಿರತಕ್ಕಂಥದ್ದು. ಆಷಾಢ ಮಂಗಳವಾರ, ಆಷಾಢ ಶುಕ್ಲಪಕ್ಷದ ಈ ಶುಕ್ರವಾರ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಆಷಾಢ ಮಾಸ ಹಿಂದೆ ಪ್ರತಿಯೊಬ್ಬರು ಮೂಗು ಮುರಿಯೋರು. ಆಷಾಢ ಬಂತು ಅಂದರೆ ಬಿಸ್ನೆಸ್ ಇಲ್ಲ, ವ್ಯಾಪಾರ ಇಲ್ಲ. ಆಷಾಢ ಬಂತು ಅಂದರೆ ಕೈ ಬದಲಿಲ್ಲ. ಅಯ್ಯೋ ಆಷಾಢ ಮಾಸ ನೋಡೋಣ ಮುಂದಿನ ತಿಂಗಳು, ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿ ಆಗಿತ್ತು. ಆದರೆ ಈಗ ಆಷಾಢದಲ್ಲೇ ವ್ಯವಹಾರಗಳು ಜಾಸ್ತಿ, ಆಷಾಢದಲ್ಲಿ ವ್ಯವಹಾರ ಜಾಸ್ತಿ. ಆಷಾಢದಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆಷಾಢ ಅನ್ಬತಕ್ಕಂಥದ್ದು ಯಾತಕ್ಕಾಗಿ? ಯಾವತ್ತೂ ನೋಡಿ, ವಿಚಾರಗಳನ್ನು ಸರಿಯಾದ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆಷಾಢ ಅಂತಕ್ಕಂಥದ್ದು ಯಾತಕ್ಕೋಸ್ಕರ ನಾನು ಆಷಾಢದ ಪ್ರಾರಂಭದಲ್ಲಿ ಹೇಳಿದೆ. ಆಷಾಢ ಇರ್ತಕ್ಕಂಥದ್ದು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನವದಂಪತಿಗಳಿಗೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಿಗೆ, 2-3ನೇ ವರ್ಷದವ್ರಿಗಲ್ಲ. ಎಷ್ಟೋ ಜನ ತಾಯಂದರು ಹೆಣ್ಣು ಮಕ್ಕಳು, ಅಯ್ಯೋ ಆ ಪದ್ಧತಿ ನಮಗೂ ಇರಬಾರ್ದಿತ್ತೆ ಅಂತ ಅಂದುಕೊಳ್ತೀರೇನೋ. ಯಾಕೆಂದರೆ ಈ ನೆಪದಲ್ಲಾದರೂ ಒಂದು ತಿಂಗಳು ಅಮ್ಮನ ಮನೆಗೆ ಹೊರಟೋಗೋಣ, ತವ್ರ ಮನೆಗೆ ಹೊರಟೋಗೋಣ ಅಂತ ಸಾಧ್ಯವೇ ಇಲ್ಲ. ಯಾಕೆಂದರೆ ಮದುವೆ ಆದಂತಹ 1 ವರ್ಷ, ಆ 1 ವರ್ಷದಲ್ಲಿ ಬರ್ತಕ್ಕಂಥ ಆಷಾಢ ಮಾಸ, ಅದಕ್ಕೆ ಅದರ ಕ್ರಮ ಬೇರೆ ಇದೆ. ಆಷಾಢದಲ್ಲಿ ಗಂಡ ಹೆಂಡತಿ ದಂಪತಿಗಳು ಸೇರಿದಾಗ, ಗರ್ಭ ನಿಂತಾಗ, ಅದು ಪುನಃ ಡೆಲಿವರಿ ಟೈಮ್ ಅಂತ ಬಂದಾಗ ಅಲ್ಲಿ ಆ ಮಾಸಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಎದುರಾಗುತ್ತೆ ಅಂತಕ್ಕಂಥದ್ದು. ಆಗ ಚಳಿಗಾಳಿ ಇರ್ಬೋದು, ಆಗ ಹಿಮ ಇರ್ಬೋದು, ಆಗ ಹುಟ್ಟುವಂಥ ಮಕ್ಕಳ ಸರಿಯಾದ ಸಂರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಅಂದು ಆಲೋಚನೆ ಮಾಡೋದು. ಇದು ಸೈಂಟಿಫಿಕ್ ಆಗೂ ಹೌದು, ಶಾಸ್ತ್ರಬದ್ಧವಾಗೂ ಹೌದು. ಇನ್ನು ಎರಡನೇದು, ಆಷಾಢ ಮಾಸ ಅಂತ ಬಂದಾಗ ಎಲ್ಲಕ್ಕೂ ಒಂದು ತಡೆ ಇದ್ದೇ ಇರುತ್ತೆ. ಈ ಕೋರ್ಟಲ್ಲಿ ಸ್ಟೇ ಕೊಡ್ತಾರಲ್ಲ, ಹಾಗೆ ಆಷಾಢ ಮಾಸ ಅಂದರೆ ಒಂದು ಸ್ಟೇ ಇದ್ದಂಗೆ. ಆದರೆ ಆಷಾಢ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು? ಆಷಾಢ ಮಾಸ ಹೇಗೆ ನಾವು ಕಾರ್ಯಸಿದ್ಧಿ ಮಾಡ್ಕೋಬೋದು? ಮದುವೆ ಆದ 1 ವರ್ಷದಲ್ಲಿ ತನ್ನ ತವರನ್ನು ಬಿಟ್ಟು, ಸರ್ವವೂ ಇಲ್ಲೇ ಇದೆ, ಇದೇ ಸರ್ವಸ್ವ, ಇದೇ ಜೀವನ, ಇದೇ ಪ್ರಪಂಚ ಅಂತೇಳಿ ಎಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆ ಮನಸ್ಸು ತನ್ನ ತವರಿನ ಕಡೆ ಎಳೆಯುತ್ತೆ ಹೆಣ್ಮಕ್ಳಿಗೆ. ಯಾಕೆಂದರೆ ತಮ್ಮ ಆಟಪಾಠಗಳು ಆಡಿರ್ತಕ್ಕಂಥದ್ದು, ತನ್ನ ಓಡಾಟ, ತನ್ನ ವಿದ್ಯಾಭ್ಯಾಸ, ತನ್ನದೇ ರೂಮು, ತನ್ನ ರೂಮಲ್ಲಿ ತಾನು ಹಾಕುವಂಥ ಹ್ಯಾಂಗರ್ಗೆ ಹಾಕುವಂಥ ಬಟ್ಟೆಯಿಂದ ಮೊದಲುಕೊಂಡು ತಾನು ಬಾಚಿಕೊಳ್ಳುವಂಥ ಬಾಚಣಿಗೆ ಎಲ್ಲಿದೆ ಅಂತಕ್ಕಂಥದ್ರವರೆಗೂ, ತನ್ನ ರೂಮಲ್ಲಿ ಹೇಗಿರಬೇಕು, ಹೇಗೆ ಸ್ವತಂತ್ರತೆ ಇರಬೇಕು, ತನ್ನ ರೂಮನ್ನು ಹೀಗೆ ಕಾಪಾಡ್ಕೋಬೇಕು, ತನ್ನ ರೂಮಲ್ಲಿ ಮುದ್ದಾದಂಥ 4-6 ಗೊಂಬೆಗಳನ್ನು ಇಟ್ಕೊಂಡಿರ್ತಾರಲ್ಲ ಹೆಣ್ಣು ಮಕ್ಕಳು, ಅದು ತನ್ನ ತವರಲ್ಲಿ ಪುನಃ ಆ ದಿನಗಳನ್ನು, ಹಳೆಯ ದಿನಗಳನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ತನ್ನ ತವರಿಗೆ ಬರುವ ಕ್ರಮ. ಆದರೆ ಒಂದಷ್ಟು ಜನ ಹೆಣ್ಣುಮಕ್ಕಳಿದ್ದಾರೆ, ಮದುವೆ ಆಗಿ ಗಂಡನ ಮನೆಗೆ ಹೊರಟ ತಕ್ಷಣ ಅಲ್ಲಿನ ಪರಿಸರವನ್ನು ಒಗ್ಕೊಂಡು ಅಲ್ಲಿ ಅತ್ತೆ ಮಾವನ ಸೇವೆ ಮಾಡ್ತಾ, ಅತ್ತೆ ಮಾವ, ಮೈದನ, ನಾದ್ನಿ, ಗಂಡ ಇವರೆಲ್ಲರನ್ನೂ ನೋಡಿ ಆನಂದಿಸಿ, ನನಗೆ ಈ ಪ್ರಪಂಚ ಇದೇ ದೊಡ್ಡ ಪ್ರಪಂಚ, ಈ ಪ್ರಪಂಚ ಬಿಟ್ಟು ಪುನಃ ತವ್ರಿಗೆ ನಾನು ಯಾಕೆ ಹೋಗಬೇಕು ಅಂತ ಕಣ್ಣೀರು ಹಾಕುವವರಿದ್ದಾರೆ. ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ತಾನೆ, ಅತ್ತೆ ಸೊಸೆ ಒಂದು ಬಾಗಿಲಲ್ಲಿ ಓಡಾಡಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ. ಪರವಾಗಿಲ್ಲ, ನಾವು ಹಿಂದಿನ ಬಾಗಿಲಲ್ಲಿ ಹೋಗ್ತೀವಿ. ಅತ್ತೆ ಹೊರಗಡೆ ಬಂದಮೇಲೆ, ಅತ್ತೆ ಆಚೆ ಬಂದಮೇಲೆ ನಾನು ನಿಧಾನಕ್ಕೆ ಆಚೆ ಬರ್ತೀನಿ ಅಂದರೆ ಈ ಪ್ರಕಾರವಾಗೂ ಮಾತಾಡೋರು ಇದ್ದಾರೆ. ಇನ್ನೊಂದು ವರ್ಗ ಇದೆ, ಆಷಾಢ ಯಾವಾಗ ಬರುತ್ತೆ, ಯಾವಾಗ ಬೆಳಗಾಗುತ್ತೆ,
ಯಾವಾಗ ಮುಹೂರ್ತ ಎದುರಾಗುತ್ತೆ ಅಮಾವಾಸ್ಯೆಗೂ ಮುಂಚಿತವಾಗಿ ನಾನು ಫಸ್ಟು ನನ್ನ ತವ್ರ ಮನೆ ಸೇರ್ಕೋಬೇಕು. ಯಾಕೆಂದರೆ ಅಲ್ಲಿ ಬಲವಂತ ಮಾಘಸ್ನಾನ ಇರುತ್ತೆ. ಮದುವೆ ಎಂಬತಕ್ಕಂಥದ್ದೇ ಬಲವಂತ ಮಾಘಸ್ನಾನ. ಅಥವಾ ಇಲ್ಲಿ ಅತ್ತೆ ಮನೆಯಲ್ಲಿರ್ತಕ್ಕಂಥವ್ರು ಗಂಡ ಆಗಲಿ, ಮಾವ ಆಗಲಿ, ನಾದಿನಿ ಆಗಲಿ, ಮೈದನ ಆಗಲಿ, ಇವರು ಹಾಕುವ ಹೆಜ್ಜೆ, ಇವರ ಮಾತು, ಇವರ ಗತ್ತು, ಏನೋ ಒಂದು ಕೂಲಿ ಕೆಲಸಕ್ಕೆ ತಂದಿಟ್ಕೊಂಡಿದ್ದೀವೇನೋ, ಒಂದು ಲೇಬರ್ನ ಮನೆಗೆ ತಂದಿದ್ದೀವೇನೋ, ಇನ್ನೊಬ್ಬರ ಮನೆ ಸೊತ್ತು, ಇನ್ನೊಬ್ಬರ ಮನೆ ಹೆಣ್ಣುಮಗಳನ್ನು ಈ ಮನೆಗೆ ತಂದು ನಮ್ಮ ಮನೆಯಲ್ಲಿ ಒಂದು ಕೆಲಸದವ್ರಿಗಿನ್ನ ಹೀನವಾಗಿ ಅವ್ರನ್ನ ನಾವು ನಡೆಸ್ಕೊಂಡ್ರೆ, ಬೆಳಗ್ಗೆ ಹಲ್ಲುಜ್ಜೋ ಬ್ರಷ್ಗೆ ಪೇಸ್ಟ್ ಹಾಕೋದ್ರಿಂದ ಹಿಡಿದು ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕೋ ತನಕ, ಎಲ್ಲರೂ ಬಿಚ್ಚಿ ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ಪುನಃ ವಾಶ್ ಮಾಡಿ ಮಡಚಿಟ್ಟು, ಇನ್ನೂ ಕೆಲವು ಹೆಣ್ಣುಮಕ್ಕಳು ಮದುವೆಯಾಗಿ ಹೋದ ತಕ್ಷಣ ಈ ನರಕ ಶುರು. ಇದು ಇದೆ ನಮ್ಮಲ್ಲಿ ಬಹಳ ಬುದ್ಧಿವಂತರಿದ್ದಾರೆ. ಇವತ್ತಿಗೂ ಎಷ್ಟೋ ಕುಟುಂಬಗಳಲ್ಲಿ 4 ವರ್ಷ, 5 ವರ್ಷ, 8 ವರ್ಷ ಆದರೂ ಅತ್ತೆ ಬೀರು ಹತ್ರಕ್ಕೆ ಬರಲಿಸಲ್ಲ, ಅತ್ತೆ ರೂಮ್ ಒಳಗೆ ಅವ್ರನ್ನ ಬರಲಿಸಲ್ಲ ಸೊಸೆಯರನ್ನ. ಅಂದರೆ ಅತ್ತೆಯ ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಹೀಗೆಲ್ಲ ಇದ್ದಾಗ ಕನಿಷ್ಠ ಪಕ್ಷ ಮದುವೆಯಾಗಿ ಒಂದು ಸ್ವಲ್ಪ ದಿವಸ, ಒಂದಷ್ಟು ದಿವಸನಾದರೂ ಅಲ್ಲಿ ಸೇರಬೇಕು, ತವರಲ್ಲಿರಬೇಕು ಅಂತಕ್ಕಂಥ ಆಸೆ. ಗಂಡನಿಗೆ ಹೆಂಡ್ತಿನ ಕರ್ಕೊಂಡು ಓಡಾಡಬೇಕು ಅನ್ನೋ ಆಸೆ. ಅಮ್ಮ ಪ್ರತಿ ಸತಿ ಒಂದು ಬ್ರೇಕ್ ಹಾಕೋದು. ಅಮ್ಮನಿಗೆ ಮಗಳು ಅಳಿಯ ಓಡಾಡಬಹುದು, ಆದರೆ ಮಗ ಸೊಸೆ ಓಡಾಡಬಾರ್ದು. ಮಗ ಸೊಸೆಗೆ 108 ಕಾನೂನು, ಮಗಳು ಅಳಿಯನಿಗೆ ಯಾವ ಕಾನೂನು ಇಲ್ಲ. ಮಗಳು ಅಳಿಯ ಎಷ್ಟೊತ್ತು ಬೇಕಾದರೂ ಬಂದು ಮಲಗಬಹುದು, ಆದರೆ ಸೊಸೆ ಎಲ್ಲ ಕೆಲಸ ಮುಗಿಸಿ ಮನೆ ಲೈಟ್ ಆಫ್ ಮಾಡಿ ಮಲಗಬೇಕಾದ್ರೆ ಗಂಡ ಗೊರಕೆ ಇಟ್ಟಾಗ ಈ ಹೆಂಡತಿ ರೂಮ್ ಒಳಗೆ ಹೋಗಿ ಮಲ್ಕೊಳ್ಳೋದು. ಇವೆಲ್ಲ ಹೇಳ್ತಾ ಹೊರಟ್ರೆ ತುಂಬ ಜಾಸ್ತಿ ಇದೆ. ಬುಧವಾರದ ಸಂಚಿಕೆಯಲ್ಲಿ ಬರೀ ಗಂಡ ಹೆಂಡತಿರ ಜೀವನ ಆಗೋಗ್ಬಿಡುತ್ತೆ ಅಲ್ವಾ? ಇದು ನನಗೆ ಗೊತ್ತಿಲ್ಲ ಗುರುಳೆ. ನಿನಗೆ ಗೊತ್ತಿಲ್ಲ, ಬುದ್ಧಿವಂತ ನೀನು. ಏನು ಗೊತ್ತಿದ್ರು ಗೊತ್ತಿಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಯಾಕೆಂದರೆ ಇದು ಜೀವನ ನಡೀತಾ ಇದೆ. ಆಗೇನಾಗುತ್ತೆ, ಅಂಥ ಪರಿಸ್ಥಿತಿ ಇದ್ದಾಗ ಹೆಣ್ಣು ಮಕ್ಕಳು ಕಾತುರತೆಯಿಂದ ಇರ್ತಾರೆ. ಫಸ್ಟ್ ನಾನು ತವರು ಸೇರಿಕೊಂಡ್ರೆ ಸಾಕು, ಅಟ್ಲ ಕನಿಷ್ಠ ಪಕ್ಷ ಗಂಡನಲ್ಲಿರ್ತಕ್ಕಂಥ ಪ್ರೀತಿ ತವ್ರ ಮನೆಯಲ್ಲಿದ್ದು ಅಲ್ಲಿಂದ ಆತನ ಬರ್ಮಾಡ್ಕೊಳ್ಳೋಣ, ಅಲ್ಲೆಲ್ಲಾದರೂ ಒಂದು ಕಡೆ 10 ನಿಮಿಷ ಕನಿಷ್ಠ ಪಕ್ಷ 1-2 ದಿವಸ ನಾವು ಆಚೆ ಟ್ರಿಪ್ ಹೋಗಿ ಬರೋಣ ಅಂತ. ಎಲ್ಲಿ ಹೊರಡ್ರು ನನ್ನ ಅತ್ತೆ, ನನ್ನ ಮಾವ, ನನ್ನ ಮೈದನ, ನಾದ್ನಿ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋಗಬೇಕು ಅಂದರೆ ಅವರೆಲ್ಲರೂ ಆ ಪ್ರೀತಿ ಅತ್ತೆ ಈ ಒಂದು ಮನೆಗೆ ಬಂದಂಥ ಸೊಸೆ ಮೇಲೆ, ಮನೆಗೆ ಬಂದಂಥ ಹೆಣ್ಣುಮಗಳ ಮೇಲೆ ಬರಬೇಕಂದ್ರೆ ಈಕೆನೂ ಹಾಗೆ ನಡ್ಕೋಬೇಕು, ಅವರು ಹಾಗೆ ನಡ್ಕೋಬೇಕು. ಆ ಪ್ರೀತಿ ವಿಶ್ವಾಸದಲ್ಲಿ ಬಾಂಧವ್ಯದಲ್ಲಿ ಬದುಕಲಿ ಎಂಬತಕ್ಕಂಥದ್ದಕ್ಕೋಸ್ಕರ ಆ ಪುನಃ ಅಟ್ಯಾಚ್ಮೆಂಟು ಒಬ್ರಿಗೊಬ್ರಿಗೆ ಅಯಸ್ಕಾಂತ ಬರಲಿ, ಆ ಮ್ಯಾಗ್ನೆಟಿಕ್ ಪವರ್ ಒಬ್ರಿಗೊಬ್ರಿಗೆ ಅಯಸ್ಕಾಂತ ಥರ ಒಬ್ಬರು ನೋಡ್ರೆ ಒಬ್ಬರು ಆಕರ್ಷಣೆ ಆಗಲಿ ಅಂತ ಈ ಆಷಾಢ ಬಂದಿದೆ. ಅದಕ್ಕಾಗಿ ಆಷಾಢ ಮಾಸದ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಆಷಾಢ ಮಾಸದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಕೊನೆಗೆ ಗುರುಗಳು ನಂತರದೆಲ್ಲನೂ ಒಂದು ವಿಚಾರ ಹಾಕಿದ್ರು, ನಿನಗೆಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತೇಳಿ. ಇಲ್ಲ ಗುರುಗಳೇ, ನನಗೇನು ಗೊತ್ತಿಲ್ಲ, ನಾನಂತೂ ಇನ್ನೂ ಸಣ್ಣ ಹುಡುಗ. ಹಾಗೆ ಅದು. ಬಟ್ ಪ್ರಪಂಚ ಇವತ್ತು ಹಾಗಿದೆ. ಹೌದು, ಮನೆಗಳಲ್ಲಿ ನೆಮ್ಮದಿ ತಂದುಕೊಳ್ಳೋದು ಹೇಗೆ ಅಂದರೆ, ನೆಮ್ಮದಿ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಹೌದು, ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅಥವಾ ಬಿಗ್ ಬಜಾರಲ್ಲೋ ಎಲ್ಲೋ ಮಾಲುಗಳಲ್ಲಿ ನೆಮ್ಮದಿ ಸಿಗಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಮಗಳು ಹೊರಗಡೆಯಿಂದ ನಮ್ಮ ಮನೆಗೆ ಬಂದಿದ್ದಾಳೆ ಅಂದರೆ ಕನಿಷ್ಠ ಪಕ್ಷ ನಮ್ಮೆಲ್ಲರ ಒಂದು ಚಿಂತನೆ ಸರಿ ಇರಬೇಕು. ಮನಸ್ಸು ಒಪ್ಪದೇ ಇರತಕ್ಕಂಥ ಪರಿಸ್ಥಿತಿ ಆದರೂ ಮುಂದೆ ಇನ್ನು ಬದುಕು ಹೀಗೆ ಇದೆಯಲ್ಲ ಅಂತ ನಾವು ಮನಸ್ಸು ಒಪ್ಪಿಸ್ಕೊಳ್ಳೋದ್ರಲ್ಲಿ ಇರಬೇಕು. ಅಂದರೆ ನಾಳೆ ಇನ್ನೊಬ್ಬರು ನಮ್ಮನ್ನು ತಿದ್ದಿ ಬುದ್ಧಿ ಕಲಿಸೋಂತಹ ಪರಿಸ್ಥಿತಿಗೆ ನಾವು ಹೋಗಬಾರ್ದು. ನಮ್ಮ ಜೀವನ ನಾವೇ ಸರಿಪಡಿಸ್ಕೊಂಬಿಡ್ಬೇಕು. ಹಾಗೆ ಮಾಡಿದಾಗ ಈ ಆಷಾಢ ಭಾಳ ಸಾರ್ಥಕತೆ ಅಂತ ಅನಿಸುತ್ತೆ. ಇರಲಿ, ಆಷಾಢದ ಬಗ್ಗೆ ಹೇಳ್ತಾ ಹೊರಟ್ರೆ ರಾಶಿ ಫಲಕ್ಕೆ ಲೇಟ್ ಆಗಿಬಿಡುತ್ತೆ. ಆಷಾಢದ ಬಗ್ಗೆ ಸಾಕು, ಅದನ್ನು ಅಲ್ಲಿ ನಿಲ್ಲಿಸೋಣ. ಬುಧವಾರ ದಶಮಿ, ಚಿತ್ತಾ ನಕ್ಷತ್ರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಬಹಳ ಅದ್ಭುತವಾದಂತಹ ದಿನವೇ. ಹಾಗೆ ಆಗೋ ಈಗ ಅಂದರೆ ಇನ್ನು ಸಾಲಿಗ್ರಾಮ ದರ್ಶನ ಪುನಃ ನಾಳೆ ಶನಿವಾರ ನಿಮ್ಮ ಮನೆಯಲ್ಲೇ ಕೂತು ನೀವು ನೋಡಬಹುದು. ಮನೆಯಲ್ಲೇ ಕೂತು ನೋಡುವಂತಹ ಕಾಲ ಎದುರಾಗುತ್ತೆ. ತುಂಬ ಅದ್ಭುತವಾದಂತಹದ್ದು. ನಿಜಕ್ಕೂ ಸಾಲಿಗ್ರಾಮದ ದರ್ಶನವನ್ನು ನಾನು ಕಾತುರತೆ ಕಾಯ್ತಾ ಇದ್ದೇನೆ. ನಮ್ಮ ಜೀ ಕನ್ನಡದಲ್ಲಿ ಅದರಾಗಲೇ ಎಲ್ಲ ಅದರದ ಚಿತ್ರೀಕರಣವನ್ನು ಸಂಪೂರ್ಣವಾಗಿ ಒಂದು ಹಂತಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮಗೂ ಅದು ಬಹಳ ಸಂತೋಷ. ಯಾಕೆಂದರೆ ಆ ಸನ್ನಿವೇಶದಲ್ಲಿ ಬಂದವ್ರನ್ನ ಸ್ವಾಗತಿಸಿ ಮಾತಾಡಿಸಿ ಅವ್ರಿಗೆ ಪ್ರಸಾದ ತೊಗೊಂಡ್ರ, ನೀವು ಎಲ್ಲಿಂದ ಬಂದ್ರಿ, ಇಷ್ಟು ಮಾತಾಡ್ತಾ ಇದ್ವಿ. ಎಷ್ಟು ಜನ ಬಂದರು, ಹೇಗೆ ಬಂದರು, ಎಲ್ಲಿಂದ ಬಂದರು, ಅದನ್ನೆಲ್ಲ ನೋಡೋದೊಂದು ಆನಂದ ಇದೆ ನನಗೆ. ಅದಕ್ಕಾಗಿ ಕಾತುರತೆ ನಮಗೂ ಇದೆ. ಹಾಗೆ ತಾವೆಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿದ್ರಿ. ಹಾಗೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ಒಂದು ವಿಶೇಷವಾದಂಥ ಸಾಲಿಗ್ರಾಮ ಅಂದಾಗ ತಮ್ಮೆಲ್ಲರ ಸಹಕಾರದಿಂದ ಅದ್ಭುತವಾದಂತಹದ್ದು 11 ದಿನ ಜಾತ್ರೆ. ಹಬ್ಬ
ಅದು ಹೇಳಿದ್ರೆ ಹೇಳಲಿಕ್ಕೆ ನನ್ನ ಬಾಯೇ ಇಲ್ಲ. 11 ದಿವಸ ಜಾತ್ರೆ. ನಾವಿಲ್ಲಿ ಕಾರ್ಯಕ್ರಮ ಮುಗಿಸಿ ಹೋಗಿದ ತಕ್ಷಣ ಆಶ್ರಮದಲ್ಲಿ ಆ ಒಂದು ಜನಜಂಗುಳಿ ನಾವೇನು ನೋಡ್ತಾ ಇದ್ವಿ, ಈಗ ಆಶ್ರಮದ ಹತ್ರ ಹೋದಾಗ ನನಗೆ ಒಂಥರ ಅಯ್ಯೋ ಏನು ಇಷ್ಟು ಖಾಲಿ ಹೊಡಿತಾ ಇದೆಯಲ್ಲಪ್ಪ ನಮ್ಮ ಆಶ್ರಮ. ಹಾಗೆ ನಿತ್ಯ ಜಾತ್ರೆ ಆಗ್ಬಿಟ್ರೆ ಆಮೇಲೆ ವರ್ಷವೆಲ್ಲ ಆಷಾಢ ಆಗ್ಬಿಡುತ್ತೆ. ಆಷಾಢ ಒಂದೇ ಮಾಸ, ಅಧಿಕ ಬಂದ್ರೂ ಆಲೋಚನೆ ಶುರು ಆಗ್ಬಿಡುತ್ತೆ. ಆದ್ರೆ ಆಷಾಢ ಒಂದೇ. ಭಾನುವಾರ ನಿಜಕ್ಕೂ ಆಲೋಚನೆ ಶುರು ಆಗಿತ್ತು ನಮಗೆ. ಇಲ್ಲ, ಬಹಳ ಚೆನ್ನಾಗಿ ನಡೀತು. ಎಲ್ಲರ ಸಹಕಾರ, ಎಲ್ಲರ ಪ್ರೀತಿ ವಿಶ್ವಾಸ, ಎಲ್ಲರ ಬಾಂಧವ್ಯ, ಜೊತೆಗೆ ಒಂದು ಅಭೂತಪೂರ್ವವಾದಂತಹ ಒಂದು ವಿಶೇಷವಾದ ಸಾಲಿಗ್ರಾಮದ ಮುಂದೆ ನಿಂತು ಯಾರು ಪ್ರಾರ್ಥನೆ ಮಾಡಿದ್ರು, ಯಾರು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರು, ಪರೀಕ್ಷೆ ಮಾಡಬೇಕು ಅಂತ ಬಂದವ್ರಿಗೂ ಸಹಿತ ಸರಿಯಾದ ಉತ್ತರ ಅಲ್ಲಿ ಸಿಕ್ಕಿದೆ. ಅಂದರೆ ಒಂದು ವಿಶೇಷವಾದ ಸಾಲಿಗ್ರಾಮ. ಆದರೆ ಇನ್ನು ಸಾಲಿಗ್ರಾಮ ಅದರ ಸಂಪೂರ್ಣವಾದಂಥ ಎಲ್ಲಿ ನಿಂತ್ಕೊಳ್ಳುತ್ತೆ, ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಯಾವ ಸಾನ್ನಿಧ್ಯ ಸೇರುತ್ತೆ ಎಂಬತಕ್ಕಂಥದ್ದು ಇನ್ನೂ ರಹಸ್ಯವಾಗೇ ಇದೆ. ಅಂದರೆ ಸಾಲಿಗ್ರಾಮಕ್ಕೆ ಒಂದು ಸ್ಥಾನ ಅಂತ ಇದೆ. ಸಾಲಿಗ್ರಾಮ ಎಲ್ಲೋ ಒಂದು ಕಡೆ ನಿಲ್ಲಬೇಕದು. ಆದರೆ ಸರಿಸುಮಾರು 1.5 ಲಕ್ಷ ವರ್ಷ ಇತಿಹಾಸ ಇದ್ದರೂ ಇವತ್ತಿಗೂ ಒಂದು ಸಾನ್ನಿಧ್ಯಕ್ಕೆ ನಿಂತ್ಕೊಳ್ಳದಿರ ಹೀಗೆ ಸುತ್ತಾಡ್ತಾ ಎಲ್ಲರನ್ನೂ ನೋಡ್ತಾ ಎಲ್ಲರಿಗೂ ಅಲ್ಲಲ್ಲಿ ಬೇಕಾದಂಥ ರೀತಿ ವ್ಯವಸ್ಥೆ ಮಾಡ್ತಾ ಇದೆ ಅಂದರೆ ಅದರ ಹಿಂದಿನ ರಹಸ್ಯ ಏನೋದೇ ನನಗೂ ಗೊತ್ತಿಲ್ಲ. ಆದರೆ ಒಂದು ಸಂತೋಷ ಅಂತೂ ಇದೆ, ಅಂತಹ ಪವಾಡವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಾಲಿಗ್ರಾಮ ಒಂದು ಸಾನ್ನಿಧ್ಯದಲ್ಲಿ ನಿಂತು ಆ ಸಾನ್ನಿಧ್ಯದಿಂದ ಎಲ್ಲರಿಗೂ ಹರಿಸುವಂಥದ್ದಾಗಲಿ, ಆ ಸಾನ್ನಿಧ್ಯ ಆದಷ್ಟು ಬೇಗ ಎಲ್ಲಿ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು ನನ್ನ ಕಾತುರತೆ ಇದೆ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನದಾಳದ ಆಸೆ ಆಕಾಂಕ್ಷೆಗಳೇನಿದೆ ಎಲ್ಲವೂ ಬೇಗ ಈಡೇರಲಿ. ಹಾಗೆ ನವದಂಪತಿಗಳು ಹೊಸದಾಗಿ ಮದುವೆ ಆದಂಥವರಿಗೆ ಆಷಾಢ ಎಂಬತಕ್ಕಂಥ ಈ ಬೆಳಕು, ಈ ಮನಸ್ಸಿನ ನೋವಿನ ಸಂಗತಿ. ಯಾಕೆಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವ ಕಾಲ. ನಾನೇ ಎಷ್ಟೋ ಬಾರಿ ಹೇಳಿದ್ದೇನೆ, ಆಷಾಢ ಅಂದ ತಕ್ಷಣ ನೀವು ಮೂಗು ಮುರಿತಕ್ಕಂಥದ್ದು ಬೇಡ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಅವಕಾಶ. ಅಂದರೆ ಆ ಪ್ರಾರಂಭ ದಿನ ಆಷಾಢ ಬರುವವರೆಗೂ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿರ್ತೀರಿ. ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕೋಕ್ಕಾಗಲ್ಲ. ಯಾಕೆಂದರೆ ಆ ಪ್ರಾರಂಭ ದಿನದ ಆಕರ್ಷಣೆ ಆಗಿರುತ್ತೆ ಗಂಡು ಹೆಣ್ಣಲ್ಲಿ. ಅದಾದ ಮೇಲೆ ಮಧ್ಯದಲ್ಲಿ ಇಷ್ಟು ದಿವಸ ಅಂತ ಬ್ರೇಕ್ ಆಗುತ್ತಲ್ಲ, ಆಗ ಖಂಡಿತ ಹೇಳ್ತೀನಿ ಹುಚ್ಚರಾಗ್ಬಿಡ್ತೀರಿ. ಆ ಹುಚ್ಚರಾಗೋದು ಯಾತಕ್ಕೋಸ್ಕರ, ಯಾತಕ್ಕೆ ಇದು ಒಂದು ಸ್ಥಿತಿ ಬರುತ್ತೆ ಅಂದರೆ ಪುನಃ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನಾವು ಸೇರೋಣ, ಆದಷ್ಟು ಬೇಗ ನಮ್ಮ ಕಷ್ಟ ಸುಖಗಳು ಹಂಚ್ಕೊಳ್ಳೋಣ. ಜೊತೆಗೆ ನನ್ನೊಳಗೆ ಏನೋ ಒಂದು 100 ಕಲ್ಪನೆಗಳಿರುತ್ತೆ, ಅದನ್ನು ಹಂಚ್ಕೋಬೇಕು. ಅಥವಾ ನನ್ನ ಜೀವನದ ಶೈಲಿ ಬದಲಾಯಿಸ್ಕೊಳ್ಬೇಕು, ಅದನ್ನು ಹಂಚ್ಕೊಳ್ಬೇಕು. ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀನು ನನಗೆ ಕೊಡಬೇಕು. ಇದೆಲ್ಲ ಆ ಹೊಸದಾಗಿ ಮದುವೆ ಆದಂಥವ್ರಿಗೆ ಬಂದೇ ಬರುತ್ತೆ. ಆ ಕಾತುರತೆ ಹುಟ್ಕೊಳ್ಳಿ, ಒಂದು ಕ್ಯೂರಿಯಾಸಿಟಿ ಇರಲಿ, ಏನೋ ಒಂದು ವಿಶೇಷತೆ ಇದೆ, ಅದು ಗೊತ್ತಾಗಲಿ ಅಂತಕ್ಕಂಥದ್ದಕ್ಕೆ ಆಷಾಢ ಇದೆ. ಆಷಾಢದ ಸಂಪೂರ್ಣ ಕೃಪೆ ನಿಮಗಿರಲಿ. ಒಳ್ಳೆಯದಾಗಲಿ. ನವದಂಪತಿಗಳು ನೀವು ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಮ್ಮ ಸಂತೋಷ ಹಾಗೆ ಚೆನ್ನಾಗಿರಲಿ ಅಂತ ಹೇಳ್ತಾ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಕಾಯಕದಲ್ಲಿ ಅದ್ಭುತವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಯಾವುದೇ ಒಂದು ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಸಮಸ್ಯೆಗಳನ್ನು ಹೊರತಾ ಇದ್ದೀರಿ. ಸಮಸ್ಯೆಯಿಂದ ಮುಕ್ತರಾಗದು ಹೇಗಪ್ಪ ಎಂಬತಕ್ಕಂಥ ಚಿಂತನೆಯಲ್ಲಿದೆ. ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಳ್ಳೋಕ್ಕಾಗುತ್ತೋ ಅಲ್ವೋ ಎಂಬತಕ್ಕಂತಹ ಅಸಮಾಧಾನ, ಸಂದೇಹ ಇರತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಆದರೂ ಇವತ್ತು ಒಂದಷ್ಟು ಮೌನವನ್ನು ಸಾರ್ತಕ್ಕಂಥದ್ದು, ಮೌನವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆದರೆ ಆ ಮೌನವೇ ಇಲ್ಲ ಅಂದರೆ ಸಮಸ್ಯೆ ಆಗಿಬಿಡುತ್ತೆ. ಇವತ್ತು ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅದನ್ನು 4 ಜನದಲ್ಲಿ ಹಂಚ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೌನವಾಗಿದ್ದು ಕಾರ್ಯಸಿದ್ಧಿ ಆಗುವ ತನಕ ಸ್ವಲ್ಪ ನೆಮ್ಮದಿಯುತವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಹಾಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗೆಮುಖದಿಂದ ಆಚೆ ಹೊರಡತಕ್ಕಂಥದ್ದು ಒಳ್ಳೆಯದು. ಪ್ರತಿನಿತ್ಯ ಏನೋ ಒಂದು ಸಮಸ್ಯೆಯಲ್ಲಿರುತ್ತೆ, ಆದರೆ ಇವತ್ತಿನ ಸಮಸ್ಯೆ ಅದಲ್ಲ. ಇವತ್ತು ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ನಗನಗ್ತಾ ಹೊರಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು, ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಮಾಡುವ ಯಾವುದೇ ಒಂದು ಕೆಲಸ ಆದರೂ ಸಹಿತ ಅದನ್ನು ಅರ್ಥೈಸಿಕೊಂಡು ಮಾಡಬೇಕು. ಸಣ್ಣ ಸಣ್ಣ ಕೆಲಸಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಅದನ್ನು ಮಾಡುವಂಥದ್ದನ್ನು ಬೇರೆ ಬೇರೆ ಥರ ಚಿಂತನೆ ಮಾಡ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಅಥವಾ ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸಾಲಿಗ್ರಾಮವನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. 2 ತುಳಸಿ ದಳವನ್ನು ನಿಮ್ಮ ಮನೆ ವಿಷ್ಣುದೇವರ ಫೋಟೋ ಮೇಲೆ ಇಡಿ. ಇವತ್ತು ತುಂಬ ಜನ ಕಾರ್ಯ
ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಬುಧವಾರ ಇವತ್ತಿರತಕ್ಕಂಥ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ಚೆನ್ನಾಗಿದೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ವಿಷ್ಣುವಿನ ಮೇಲೆ ಒಂದೆರಡು ತುಳಸಿ ದಳವನ್ನಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಅಸಮಾಧಾನ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಒಂದಷ್ಟು ಬೇರೆ ಬೇರೆ ಥರನೇ ಚಿಂತನೆ ಇದೆ. ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಕ್ರಮಬದ್ಧವಾದ ಆಲೋಚನೆ ಇದ್ದರೂ, ನೀವು ಮಾಡುವ ಕೆಲಸ ನಿಮ್ಮ ಮನಸ್ಸಿಗೆ ತೃಪ್ತಿ ಆದರೂ ಮತ್ತೊಬ್ಬರ ತೃಪ್ತಿ ಇಲ್ಲದಂಥ ರೀತಿ ಬೇರೊಬ್ಬರು ಆಡುವ ಮಾತು ಮನಸ್ಸಿಗೆ ನೋವುಂಟಾಗ್ಬೋದು. ಅದಕ್ಕೆ ಹೇಳೋದು, ಕೆಲವೊಂದು ಸನ್ನಿವೇಶಗಳು ಹೇಗಿರುತ್ತೆ ಅಂದರೆ, ನಾವು ಕ್ರಮವಾಗಿದ್ದರೂ, ನಾವು ಸರಿ ಇದ್ದರೂ ನಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಆಗ ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಂತಹ ಸಮಸ್ಯೆಗಳನ್ನು ಹೊರಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬಿಡುತ್ತೆ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಅಕ್ಕಿ ಮತ್ತು ಗೋಧಿ, ಅಕ್ಕಿ ಅಂದರೆ ಚಂದ್ರ, ಗೋಧಿ ಅಂದರೆ ಸೂರ್ಯ, ಅಕ್ಕಿ ಮತ್ತು ಗೋಧಿಯನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮ ಆದ ನಂತರ ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಒಂದಷ್ಟು ಅಕ್ಕಿ ಗೋಧಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಂಪೂರ್ಣವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಜಾಗೃತೆಯಿಂದ ಮಾತಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದಿಷ್ಟು ಲಾಭವಿದೆ, ವ್ಯವಹಾರದಲ್ಲಿ ಲಾಭ ಇದೆ, ಮನಸ್ಸು ನೆಮ್ಮದಿ ಇದೆ, ಹಣಕಾಸಿನಲ್ಲಿ ಪರವಾಗಿಲ್ಲ, ಆಫೀಸು ಕಚೇರಿಗಳಲ್ಲಿ ಒಂದು ಸ್ಥಾನಮಾನ ಇದೆ. ಅದಕ್ಕಿಂತ ಮುಖ್ಯವಾಗಿ ಈ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳ ಕಡೆ ಏನು ಗಮನ ಕೊಡ್ತಿದ್ರು, ಅದರಿಂದ ಏನು ಲಾಭವನ್ನು ಕಾಣಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ. ಭಗವಂತ ಕೊಡ್ತಕ್ಕಂಥ ಅದೃಷ್ಟ ರೇಖೆಗಳು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಲ್ಲುತ್ತೆ. ಹಾಗಾಗಿ ಇವತ್ತು ನಿಮಗೆ ಅಂತಹದ್ದೇ ಒಂದು ಫಲಗಳಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ವಿಷ್ಣು ದೇವರನ್ನು, ಸಾಂಬ ಸದಾಶಿವವನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆಯನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ಕೊಂಡು ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ತುಂಬ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಅಂದರೆ 12ರವರೆಗೂ ತಾವು ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಸಾಗಲ್ಲ. ಅಂದುಕೊಂಡಿರ್ತಕ್ಕಂಥ ಕೆಲಸ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಧಾನಕ್ಕೆ, ಯಾವುದೂ ಸಹಿತ ಸ್ಪೀಡ್ ಆಗದಿರತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಇವತ್ತಿನ ದಿವಸ ಏನಾದ್ರು ಒಂದು ಸಾಧನೆ ಮಾಡ್ಕೋಬೇಕಾದ್ರೆ ಅಥವಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೋ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಉತ್ತಮ. ಸದಾಕಾಲ ನಿಮ್ಮ ಜ್ಞಾನದಿಂದಲೇ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತಲ್ಲ, ಅಥವಾ ನಾವು ಅಂದುಕೊಂಡಷ್ಟು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಹಂಬಲದಲ್ಲಿ ತಾವು ಏನು ಸಾಧನೆ ಮಾಡೋಕ್ಕೆ ಹೊರಡ್ತಿರೋ ಅದು ಸರಿಯೋ ತಪ್ಪೋ ಆಲೋಚನೆ ಮಾಡಿದರೆ ಹೆಜ್ಜೆ ಹಾಕಿದ್ರೂ ಅದು ಆಗೋದಿಲ್ಲ. ಆದರೆ ಇಂತಹ ಕಾಲದಲ್ಲೇ ಒಂದು ಆಲೋಚನೆ ಮಾಡಬೇಕು, ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು ಎಂಬತಕ್ಕಂಥದ್ರ ಸರಿಯಾದ ಚಿಂತನೆ ಇದ್ದರೆ ಮಾತ್ರ ಫಲಗಳು ಸಿದ್ಧಿ ಆಗುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ ನಿಮ್ಮಲ್ಲಿ ಬದಲಾವಣೆ ಕಾಣ್ತೀರಿ. 2 ಗಂಟೆವರೆಗೂ ಮಂದಗತಿಯಲ್ಲೇ ಅಂತಲೇ ಹೇಳ್ಬೋದು, ಅಷ್ಟು ಕೆಲಸಗಳ ಕಾರ್ಯಸಿದ್ಧಿ ಆಗಲ್ಲ ಅಂತಲೇ ಹೇಳ್ಬೋದು. 2ರ ನಂತರ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ಕೆಲಸದಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ಬೇಕಾದರೂ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಒಂದು ಸೂರ್ಯಾಸ್ತಮ ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಕುಂಕುಮಾರ್ಚನೆಯೋ ಅಥವಾ ಪುಷ್ಪಾರ್ಚನೆಯನ್ನು ಮಾಡಿ ಒಂದಷ್ಟು ಗಂಧ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಗಳನ್ನು ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ನೀವು ಮಾಡುವ ಕೆಲಸ ಎಲ್ಲವೂ ಸಹಿತ ಅದ್ಭುತಕರವಾಗಿರ್ತಕ್ಕಂಥದ್ದೇ. ಆದರೆ ಬೇಡವಾದಂಥ ವಿಚಾರಗಳು ಅಷ್ಟೇ ತಲೆಯಲ್ಲಿ ಹಾಕ್ಕೊಂಡಿರ್ತೀರಿ. ಸರಿ ಇಲ್ಲ, ಇರೋ ಮಾರ್ಗ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಈ ಕೆಲಸ ಸರಿ ಇಲ್ಲ ಅಂತ ಗೊತ್ತಿದ್ದರೂ ಅದರ ಮೇಲೆ ಸಮಯವನ್ನು ವೃಥಾ ಕಳೀತೀರಿ. ಹಾಗೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ.
ತಾಳ್ಮೆ ಇವತ್ತು ಬಹಳ ಮುಖ್ಯ. ಕನ್ಯಾ ರಾಶಿಯವರಿಗೆ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಏನು ಹೇಳಿದ್ರು ಅಂತ ಇಮ್ಮಿಡಿಯೇಟ್ ನಿರ್ಧಾರ ತಂದುಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು, ಕುಟುಂಬಸ್ಥರ ಮೇಲೆ ನಾವು ಸರಿಯಾದ ರೀತಿ ಕ್ರಮ ಇಲ್ದಿರ ಒಂದು ಒಳ್ಳೆ ಮನಸ್ಸಿಲ್ದಿರ ಏನೋ ಮಾತಾಡ್ಬಿಟ್ಟು ಅವ್ರ ಮನಸ್ಸನ್ನು ನೋವು ಮಾಡ್ತಕ್ಕಂಥದ್ದು, ಯಾರೋ ಹೊರಗಿನವ್ರು ಹೇಳ್ತಾರೆ ನಿಮ್ಮ ಮನೇಲಿ ಹೀಗೆ ಹಾಗೆ ಅಂತ, ಅಥವಾ ಮನೆ ಪರಿಸರದ ಮೇಲೆ ಇನ್ನೊಂದು ಮಾತಾಡ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಇಡೀ ಮನೇಲಿರ್ತಕ್ಕಂಥ ಎಲ್ಲರ ಮೇಲೂ ಗರ್ಜನೆ ಮಾಡುವಂಥದ್ದು ಸಮಂಜಸವಲ್ಲ. ಸರಿ ತಪ್ಪುಗಳನ್ನು ಆಲೋಚನೆ ಮಾಡಬೇಕು. ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ, ನಿಮ್ಮ ಮೇಲಧಿಕಾರಿಗಳಿರಲಿ, ತಳಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಇರಲಿ, ಯಾರೋ ಏನೋ ಹೇಳಿದ್ರು ಅಂತ ನೀವೊಂದು ಕ್ರಮವನ್ನು ಜರುಗಿಸ್ತೀನಿ ಅಂದರೆ ಖಂಡಿತ ತಪ್ಪಾಗುತ್ತೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಇವತ್ತು ನಿಮ್ಮ ಭವಿಷ್ಯತೆ ಹಾಗೆ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋದಕ್ಕೋಸ್ಕರನೇ ಮತ್ತೊಬ್ಬರು ನಿಮ್ಮನ್ನು ಈಸಿಯಾಗಿ ಒಂದು ಭಾಳ ಉಪಾಯದಿಂದ ನಿಮ್ಮನ್ನು ಸಿಕ್ಕ ಹಾಕಿಸ್ತಾರೆ. ಇದರಿಂದ ತೊಂದರೆ ಅನುಭವಿಸ್ತೀರಿ ಕನ್ಯಾ ರಾಶಿಯವರು. ಜೋಪಾನ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಅಭಿವೃದ್ಧಿ ಬಗ್ಗೆ ಚಿಂತನೆ ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರು ಇವತ್ತು ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಮನಸ್ಸಲ್ಲಿ ಏನೋ ಒಂದು ಆತಂಕ ಶುರುವಾಗ್ಬಿಡುತ್ತೆ, ಒಂಥರ ಭಯ ಶುರುವಾಗುತ್ತೆ. ಇವತ್ತಿನ ಕೆಲಸ ಆಗುತ್ತೋ ಇಲ್ವೋ, ಇವತ್ತಿನ ವ್ಯಕ್ತಿಗಳನ್ನು ನಾನು ಮಾತಾಡಿ ಗೆಲ್ಲಕ್ಕಾಗುತ್ತೋ ಇಲ್ವೋ, ಅಥವಾ ಇವತ್ತು ನನ್ನೊಂದಿಗೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಏನಾದ್ರು ಮೋಸ ಮಾಡ್ತಾರೋ ಏನೋ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ, ಏನಾದರೂ ಒಂದಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಸಮಂಜಸವಾಗಿ ಸಮತೋಲನವಾದಂಥ ಆಲೋಚನೆ ಬೇಕು. ಇದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಗ್ರಾಮ ದೇವತೆ ಅಥವಾ ಒಂದಷ್ಟು ಹಸು ಕರುಗಳು ಎಲ್ಲಿದೆಯೋ, ತಾಯಿ ಮಗು ಅಂದರೆ ಹಸು ಮತ್ತು ಕರು ಎರಡೂ ಇರಬೇಕು. ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಅಕ್ಕಿ ಬೆಲ್ಲ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದು ಬಾಂಧವ್ಯದ ಒಂದು ಬಿಗಿ ಅಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಮನೆಯಿಂದ ಆಚೆ ಕೊಡಬೇಕಾದ್ರೆ ತುಲಾರಾಶಿಯವರು ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂದು ಡ್ರಾಪ್ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಅದನ್ನು ಹಸಿರು ಎಲೆಗಳ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಬಂದೊದಗುವಂಥ ಗಂಡಾಂತರ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು. ಒಮ್ಮೆ ನಮ್ಮ ತಲೆಯಲ್ಲಿ ಬಂದು ಕೂತ್ಕೊಂಡ್ರು ಸಹಿತ ಅದನ್ನು ಕೆಲಸ ಮಾಡಬೇಕಾದ್ರೆ ಸರಿಯೋ ತಪ್ಪೋ ಸರಿಯಾದ ನಿರ್ಧಾರದಿಂದ ಮಾತ್ರ ಮಾಡಬೇಕು. ಕೆಲವೊಮ್ಮೆ ಮನಸ್ಸಲ್ಲಿರೋದೊಂದು ಆಗೋದೊಂದು, ನಾವು ಏನು ಮಾಡಬೇಕಂದ್ರೂ ಏನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಆ ಚಿಂತನೆ ಭಾಳ ಜೋಪಾನವಾಗಿರಬೇಕು. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಸಹಿತ ಸ್ವಲ್ಪ ಗೌಪ್ಯತೆಯಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಆದರೆ ಗೌಪ್ಯವಾಗಿ ತಾವೇನೂ ಮಾಡೋದಿಲ್ಲ. ಏನೇ ಮಾಡಬೇಕಾದ್ರೂ 4 ಜನಕ್ಕೆ ಗೊತ್ತಾಗೋ ಥರ ಮಾಡ್ತೀರಿ. ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕಾಯಕವನ್ನು ಸ್ವಲ್ಪ ಗೌಪ್ಯವಾಗಿ ನೀವು ಮಾಡಿದ್ದೇ ಆದರೆ ಅದರ ಫಲಗಳು ಬಹಳಷ್ಟು ಇರುತ್ತೆ. ಮತ್ತು ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ವ್ಯವಹಾರಗಳ ವಿಚಾರ ಅಥವಾ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಕಡಲೆಬೇಳೆ, ಈ 3 ಧಾನ್ಯಗಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ, ಯಾವುದೇ ಗಂಡಾಂತರ ಆದರೂ ಅಥವಾ ಬಂದು ಒದಗುವಂಥ ತೊಂದರೆ ತಾಪತ್ರೆಗಳು ಅಲ್ಲಿಂದಲೇ ದೂರ ಆಗುತ್ತೆ. ಇದೆಲ್ಲದರ ಜೊತೆಗೆ ಇವತ್ತು ಮಧ್ಯಾಹ್ನ ನೀವು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸಿ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಏನಾದರೂ ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವತ್ತೂ ಅಷ್ಟೇ ಸಾಧ್ಯವಾದಷ್ಟು ಒಳಿತನ್ನು ಕಾಣಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಆಜ್ಞೆ, ಮನೆ ದೇವರ ಕೃಪೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹ ಹೊಂದಿದ್ದರೆ ಏನು ಬೇಕಾದರೂ ಸಾಧನೆ ಆಗುತ್ತೆ. ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಆಶ್ರಮಕ್ಕೆ ಬಂದಿದ್ವಿ. ಓಕೆ, ಇದು ತುಂಬಾ ಚೆನ್ನಾಗಾಯ್ತು. ನಮ್ದು ಒಂದು ಜಮೀನ್ದು ತುಂಬಾ ಆಸ್ತಿ ವಿಷಯದಲ್ಲಿ ತುಂಬಾ ಇದಿದೆ ಗುರುಜಿ. ಅದಕ್ಕೋಸ್ಕರನೇ ಬಂದಿದ್ವಿ ನಾವು. ಅಪ್ಪಾಜಿಯವರ ಹತ್ರ ಮಾತಾಡ್ಬೇಕು ಗುರುಜಿ. ಆಯ್ತು ತಾಯಿ, ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಅಮ್ಮ, ತಮ್ಮ ಹೆಸರು? ಪ್ರೇಮ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ಆಶ್ರಮಕ್ಕೆ ಬಂದಿದ್ವಿ, ತುಂಬಾ ಖುಷಿ ಆಯ್ತು ಗುರುಜಿ.
ಭಾನುವಾರ ತುಂಬಾ ಅಂದ್ರೆ ನಾವ್ ಎಷ್ಟು ಅದು ಹೇಳಕ್ಕೆ ಆಗಲ್ಲ, ಆ ತರ ಜನ ಸಂದಣಿಯಲ್ಲಿ ತಿಳ್ಕೊಂಡು ತುಂಬಾನೇ ನಿಮ್ಮನ್ನ ನೋಡ್ಬೇಕು ಅಂತ ನಿಮ್ಮ ಆಶೀರ್ವಾದ ಪಡೆದ್ವಿ. ತುಂಬಾ ಖುಷಿ ಆಯ್ತು ಗುರುಜಿ. ನೀವು ಆಶ್ರಮಕ್ಕೆ ಬಂದದ್ದು ನಮಗೂ ಬಹಳ ಸಂತೋಷ. ಅಷ್ಟು ದೂರದಿಂದ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ಕಷ್ಟಗಳನ್ನು ದೂರ ಮಾಡ್ಕೋಬೇಕು ಅಂತ ಒಂದು ಅಪರೂಪವಾದಂಥ ಸಾಲಿಗ್ರಾಮ ದರ್ಶನಕ್ಕೆ ತಾವು ಬಂದಿದ್ದೀರಲ್ಲ, ಅದು ಸಂತೋಷ ಆಗಲಿಮ್ಮ. ನೀವಲ್ಲಿ ಏನು ಸಂಕಲ್ಪ ಮಾಡಿದ್ದೀರಿ, ಯಾವ ಕಾಯಕವನ್ನು ಯಾವ ಕೆಲಸವನ್ನು ಹೊತ್ತು ಅಲ್ಲಿಗೆ ನೀವು ಬಂದಿದ್ದೀರಿ, ಅದು ಆದಷ್ಟು ಬೇಗ ಎಲ್ಲವೂ ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಆಗಲಿ. ಗುರುಜಿ ನಮ್ಮ ಮನೆಯವರು ಹೋಗಿ 15 ವರ್ಷ ಆಯ್ತು ಗುರುಜಿ. ನಂಗೆ ಒಬ್ಬ ಮಗಳಿದ್ದಾಳೆ. ನಮ್ದು ಆಸ್ತಿನ ಅವರು ನಮ್ಮ ಅವ್ರ ಅಪ್ಪನ ಅಣ್ಣ ತಮ್ಮಂದಿರ್ ಮೋಸ ಮಾಡಿ ನಮ್ಗೆ ಏನು ಕೊಡ್ತಾ ಇಲ್ಲ ಗುರುಜಿ. ಅವ್ರದ್ದು ಅಪ್ಪನ್ ಕೊಡ್ಸೋದು ಆಸ್ತಿ ನಮ್ಮ ಮನೆಯವ್ರಿಗೆ ತಾತಂದ ಆಸ್ತಿ ಗುರುಜಿ. ನಮ್ಗೆ ಏನು ಇಲ್ಲ ಅಂತ ನಮ್ಗೆ ಇದ್ ಮಾಡ್ತಾರೆ ಗುರುಜಿ. ಯಾಕೆ ಕೊಟ್ಟೆ ಕೊಡ್ತಾರಲ್ಲ, ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಬರ್ಲೇಬೇಕಲ್ವಾ? ನಮ್ಮ ಮನೆಯವ್ರ ಹತ್ರ ಸೈನ್ ಹಾಕೊಂಡಿದ್ದಾರೆ ಗುರುಜಿ. ನಂಗೆ 2 ಮಕ್ಳಿತ್ತು. ನನ್ ಮದ್ವೆ ಆದ್ಮೇಲೆ ಅವ್ರು ಸೈನ್ ಮಾಡ್ಕೊಂಡು ಆ ತರ ಎಲ್ಲ ಗುರುಜಿ ನಂಗೆ ಹಿಂಸೆ ಕೊಡ್ತಿದ್ದಾರೆ. ಕೋರ್ಟ್ಗೆ ಹಾಕಿದೀವಿ, ಅದೇನು ಆಗ್ತಾ ಇಲ್ಲ ಗುರುಜಿ. ಅಂದ್ರೆ ನಿಮ್ಮ ಮನೆಯವ್ರು ಸೈನ್ ಹಾಕಿ ಕೊಟ್ಬಿಟ್ಟಿದಾರ, ನನಗೇನು ಆಸ್ತಿ ಬೇಡ ಅಂತ ಹಾಕೊಟ್ಟಿದಾರ? ಆಸ್ತಿ ಅವ್ರು ದುಡ್ಡು ಕೊಟ್ಬಿಟ್ಟು ಆಸ್ತಿ ನಾವು ಮಾಡ್ಕೊಂಡಿದೀವಿ ಅಂತ ಅವ್ರ ಹೆಸರಲ್ಲೇ ಖಾತಾ ಬದಲಾವಣೆ ಎಲ್ಲ ಮಾಡ್ಕೊಂಡು ಅವ್ರ ಹೆಸರಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಅಂದ್ರೆ ನಿಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದೀವಿ ಅಂತ ದುಡ್ಡು ಇಸ್ಕೊಂಡು ನಾನು ಬರೆದ್ಬಿಟ್ಟಿದ್ದೀನಿ ಅಂತ ಬರ್ತಿದಾರ? ಹಿಂಗೆ ಹೇಳ್ತಾರೆ ಗುರುಜಿ. ನಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಿದ್ರಮ್ಮ? ಅವರು ಬೈಕ್ ಮೆಕ್ಯಾನಿಕ್ ಆಗಿದ್ರು ಗುರುಜಿ. ಅವರು 18 ವರ್ಷ ಆಯ್ತು ಹೋಗ್ಬಿಟ್ರು. ಇಲ್ಲ ಅವರು ಇವಾಗ ನಂಗೆ 2 ಮಕ್ಳಿದೆ. ನಮ್ಗೇನಿಲ್ಲ ಗುರುಜಿ. ಮಕ್ಳೇನ್ ಮಾಡ್ತಾರಮ್ಮ? ಮಕ್ಳು ಗಾಡಿ ಡ್ರೈವರ್ ಗುರುಜಿ. ಮಗಳಿಗೂ ಮದ್ವೆ ಮಾಡಿದೀನಿ, ಮಗಂಗೂ ಮದ್ವೆ ಮಾಡಿದೀನಿ. ಚಿಂತೆ ಮಾಡಬೇಡಿ, ನ್ಯಾಯಸ್ಥಾನದಲ್ಲಿ ಖಂಡಿತ ನಿಮ್ಮ ನ್ಯಾಯ ಸಿಗುತ್ತೆ. ಅವ್ರ ಅಪ್ಪನ ಆಸ್ತಿ ಅಂದ್ರೆ ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಸಿಗಬೇಕಾದಷ್ಟು ಖಂಡಿತ ಸಿಗುತ್ತೆ. ಇವ್ರು ಏನೇ ಬರ್ಕೊಟ್ಟಿರ್ಬೋದು, ಬರ್ಕೊಟ್ರು ಸಹಿತ ಅದನ್ನು ನ್ಯಾಯಸಮ್ಮತವಾಗಿ ಆಲೋಚನೆ ಮಾಡಿ, ಈಗ ಪರಿಸ್ಥಿತಿ ಹೀಗಿರೋದ್ರಿಂದ ಅವರು ನಿಮಗೆ ಆ ನ್ಯಾಯಾಲಯದಲ್ಲಿ ಸರಿಯಾದಂಥ ನ್ಯಾಯ ಸಿಗುತ್ತೆ. ಧೈರ್ಯವಾಗಿರಮ್ಮ, ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡಿದ್ವಿ. ಗುರುಗಳೇ, ಮತ್ತೆ ಧನುರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಮಾತಾಡುವಂಥ ಪ್ರತಿ ಮಾತಲ್ಲೂ ಬಹಳಷ್ಟು ತೂಕವಿದೆ. ಯಾವುದೇ ಕೆಲಸ ಕಾರ್ಯ ಆದರೂ ಸಮಾಧಾನ ರೀತಿ ನಡೀಬೇಕು ಅಂತ ಆಸೆ ಇದೆ. ಆದರೆ ಯಾವುದೂ ನೀವು ಅಂದುಕೊಂಡಂಗೆ ಆಗುವಂಥದ್ದಲ್ಲ. ಇವತ್ತು ಮಧ್ಯಾಹ್ನ 11 ಗಂಟೆ 12 ನಿಮಿಷದಿಂದ 4:20 ತನಕ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈ ಕೆಲಸ ಆಗುತ್ತೋ ಇಲ್ಲವೋ, ಇದು ಮಾಡ್ಬೋದೋ ಮಾಡಬಾರ್ದು, ಇದು ಮಾಡಿದ್ರೆ ಏನಾಗುತ್ತೋ ಏನು ಕಥೆಯೋ, ಅಥವಾ ಈ ಸಮಯದಲ್ಲಿ ಯಾವ್ದಾದ್ರು ಇಕ್ಕಟ್ಟು ಸಿಕ್ಕಾಕೊಂಡ್ಬಿಡ್ತೀವೋ ಏನೋ. ಹೀಗೆ ಒಂದಲ್ಲ ಒಂಥರ ಕೆಲವೊಂದು ಪರಿಸ್ಥಿತಿಗಳು ಹಾಗಾಗ್ಬಿಡುತ್ತೆ. ಕೆಲವು ಸರ್ತಿ ಮನಸ್ಸು ಒಪ್ಪದಿದ್ದರೂ ಮಾಡಲೇಬೇಕಾಗತ್ತೆ, ಅಥವಾ ಮನಸ್ಸು ಒಪ್ಪದಿದ್ದರೂ ಇಂಥವ್ರ ವ್ಯವಹಾರ ನಾವು ಕೈ ಹಾಕಬೇಕಾಗತ್ತೆ. ಆಗ ಸಮಸ್ಯೆಯನ್ನು ತಂದುಕೊಳ್ಬೇಕಾಗತ್ತೆ. ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ತಪ್ಪದಿರ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ತುಳಸಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದೇವಿಯನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರಿ. ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂತಹ ಕಾಯಕವನ್ನು ತಾವು ಮಾಡ್ಬೋದು. ಯಾವುದು ಆ ಕಾಯಕ? ಇವತ್ತು ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸರಿಯಾದಂಥ ಸ್ಥಾನಮಾನ ಸಿಗೋದಿಲ್ಲ, ಸರಿಯಾದಂಥ ಪರಿಸರ ನಿಮಗೆ ಒಂದಾಗಲ್ಲ, ಮತ್ತು ಎಲ್ಲಿ ಹೋದರೂ ಸಹಿತ ಏನೋ ಒಂದು ಅಚಾತುರ್ಯ ಆಗುತ್ತೇನೋ ಎಂಬತಕ್ಕಂಥ ಭಯ. ಅಂದರೆ ನಿಮ್ಮೊಳಗಿರ್ತಕ್ಕಂಥ ಭಯ ಇದೆ ಬಿಟ್ಟರೆ ಹೊರಪ್ರಪಂಚದಲ್ಲಿ ನಿಮಗಿರ್ತಕ್ಕಂಥ ಸ್ಥಾನಮಾನ ಆ ಒಂದು ವಿಶೇಷವಾದಂಥ ರೀತಿಯಲ್ಲಿರುತ್ತೆ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಆದರೆ ಫಲಗಳು ಸಿದ್ಧಿ ಆಗಬೇಕಾದ್ರೆ, ಒಳ್ಳೆಯದಾಗಬೇಕಾದ್ರೆ, ಒಳ್ಳೆಯ ಫಲಗಳು ಸಿಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಖಂಡಿತ ನಿಮಗೆ ಬೇಕಾಗುತ್ತೆ. ಅಂತಹ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಒಂದು ಕರವಸ್ತ್ರವಾಗಿ ಜೋಬೆಯಲ್ಲಿ ಮಡಚಿಟ್ಕೊಳ್ಳುವಂಥದ್ದು, ಅಥವಾ ನೀವೇ ಒಂದು ಬಿಳಿಯ ಬಟ್ಟೆಯನ್ನು ನೀವು ಧರಿಸುವಂಥದ್ದು ಮಾಡಿದ್ರೂ
ಅದರಿಂದ ಸಾಕಷ್ಟು ಒಳಿತನ್ನು, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಸಂಪೂರ್ಣವಾದಂಥ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿಂತದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಮಾಧಾನ ಇರಬೇಕು, ಸಂತೃಪ್ತಿ ಇರಬೇಕು, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವ ಯೋಗ ಫಲ ಇರಬೇಕು. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಅರ್ಥಪೂರ್ಣವಾಗಿ ಯೋಚನೆ ಮಾಡಬೇಕು. ಫಲಾಫಲಗಳಲ್ಲಿ ಸಾಕಷ್ಟು ಫಲ ಇರೋದ್ರಿಂದ ಇವತ್ತಿನ ದಿವಸ ಭುವನೇಶ್ವರಿಯನ್ನು, ದೇವಿಯನ್ನು ಪ್ರಾರ್ಥನೆ ಮಾಡಿ ದೇವತಾರಾಧನೆಯನ್ನು ಮಾಡಿ, ಹಾಗೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಹಸಿರು ಎಲೆಗಳ ಹತ್ರ, ಅಂದರೆ ಎಲ್ಲಿ ಹಚ್ಚ ಹಸಿರಿರುತ್ತೋ ಅಂತಹ ಕಡೆ ಹೋಗಿ ಒಂದಷ್ಟು ನೀರು ಹಾಕಿ ಒಂದು 10 ನಿಮಿಷನಾದರೂ ಆ ಹಸಿರು ಎಲೆಗಳ ಹತ್ರ ಅಥವಾ ಹುಲ್ಲುಗಾವಲ ಹತ್ರ, ಗಿಡಮರಗಳ ಹತ್ರ ನಿಂತು ಅಲ್ಲಿ ಬುಧಗ್ರಹವನ್ನು ಅಥವಾ ಮಹಾವಿಷ್ಣುವನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಒಂದಷ್ಟು ಮಟ್ಟಿಗೆ ಸಮಸ್ಯೆಗಳಂತಕ್ಕಂಥದ್ದು ಬೆನ್ನೇ ಇರುತ್ತೆ. ಇವತ್ತು ಸಮಸ್ಯೆ ಎಂಬತಕ್ಕಂಥದ್ದು ನೀವು ಅಂದುಕೊಂಡಂಗೆ ಆಗ್ತಕ್ಕಂಥದ್ದಲ್ಲ. ಅಂದರೆ ತಾವೇನೋ ಮನಸ್ಸಲ್ಲಿ ಅಂದ್ಕೊಂಡು ಬಹುಶಃ ಇದು ಎದುರಾಗ್ಬೋದು, ಅದಕ್ಕೆ ಸಮಸ್ಯೆ ಅಂತಿದ್ದಾರೆ ಅಂತ. ಅದಲ್ಲ. ಇವತ್ತು ಸಮಸ್ಯೆ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಿರೋ ಮನೆ ಬಾಗಿಲಿಗೆ ಸಮಸ್ಯೆ ಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಎಷ್ಟೇ ಕ್ರಮಬದ್ಧವಾಗಿ ಕರೆಕ್ಟಾಗಿದ್ದರೂ ಅಲ್ಲೊಂದು ವ್ಯಾಜ್ಯ ಶುರುವಾಗುತ್ತೆ. ನಿಮ್ಮ ಆತ್ಮೀಯರು, ಬಂಧು ಮಿತ್ರರು ಅಥವಾ ಕುಟುಂಬದ ಸದಸ್ಯರು, ಅಣ್ಣ ತಮ್ಮಂದರು, ಕುಲಬಾಂಧವರು ಇಂತಹವ್ರ ಮಧ್ಯದಲ್ಲೂ ಸಣ್ಣ ಪುಟ್ಟ ಕಿರಿಕಿರಿಗಳು ಪ್ರಾರಂಭ ಆಗುತ್ತೆ. ಆ ಪ್ರಾರಂಭಿಸುವಂತಹ ಕಿರಿಕಿರಿಗಳನ್ನು ಅಲ್ಲಿಂದಲ್ಲೇ ಮುಗಿಸಿ ಅದನ್ನು ಮುಂದುವರಿಸದೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಕೆಲಸವನ್ನು, ಇವತ್ತು ಆಗುವಂತಹ ಚಾತುರ್ಯಗಳನ್ನು ನಾಳೆಗೆ ನೀವು ಮುಂದೂಡಿದ್ರೆ, ನಾಳೆಗೆ ಅದು ಮುಂದುವರಿಸಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಬಹಳ ಕಷ್ಟಕರ ಅನಿಸುತ್ತೆ. ಇವತ್ತಿಗೆ ಸಮಸ್ಯೆ ಮುಗಿಸ್ಕೊಂಡು ಸಾಧ್ಯವಾದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಪ್ಪದೇರ 6 ಗಂಟೆಗೆ ಒಂದು ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ವಿಷ್ಣುದೇವರನ್ನು ಓಂ ನಮೋ ನಾರಾಯಣ ಎಂಬತಕ್ಕಂತಹ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹ್ಞೂ ಸರ್, ನಾನು ಆರಾಮದೇನಿ ನೋಡ್ರಿ. ನೀವು ಚಲೋ ಇದೀರಿ ಸರ್? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾನು ಹುಬ್ಳಿನಿಂದ ಮಾತಾಡಕತ್ತೀನಿ ಸರ್. ಹುಬ್ಳಿ? ಓ, ನಮ್ಮ ತವರು ಮನೆ. ಇರ್ಲಿ, ಸಂತೋಷ. ಇನ್ನ ತಮ್ಮ ಹೆಸರು ತಾಯಿ? ಸರ್, ಹೆಸರು ಬ್ಯಾಡ್ರಿ ಸರ್, ಹುಬ್ಳಿನಿಂದ ಮಾಡಕತ್ತೇನ್ರಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಏನಿಲ್ರಿ ಸರ್, ನಮ್ಮ ಅಕ್ಕಂಗಿರ ಸ್ವಲ್ಪ ಮಾತಾಡಬೇಕಾಗಿದ್ರಿ ಸರ್. ಹೌದಾ ಅಮ್ಮ, ನಾನು ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ಸ್ವಲ್ಪ ಜೋರಾಗಿ ಮಾತಾಡಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹ್ಞೂ ರೀ ಸರ್, ಆಯ್ತು ರೀ ಸರ್. ಓಕೆಮ್ಮ. ಹಲೋ, ನಮಸ್ಕಾರ ರೀ ಸರ್. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹ್ಞೂ ರೀ ಸರ್, ಆರಾಮದೇನಿ ನೋಡ್ರಿ ಸರ್. ನೀವು ಆರಾಮದಿರಿ ಸರ್? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ಹ್ಞೂ ರೀ ಸರ್, ನಾನು 9 ವರ್ಷ ಆಯ್ತು ನೋಡ್ರಿ ಸರ್ ನಿಮ್ದು ಚಾನೆಲ್ ನೋಡ್ತೇನೆ ರೀ ಸರ್. ನಾನು ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಒಂದು ತಪ್ಪಲ್ರಿ ಸರ್, ನಾನು ನಿಮ್ದು ಏನು ಒಟ್ಟ ಅವ ರಾಶಿ ಕೇಳೋವರೆಗೂ ನನ್ಗೆ ಸಮಾಧಾನ ಆಗಲ್ರಿ ಸರ್. ನನಗೆ ರಾಶಿ ಫಲಕ್ಕೆ ನೀವು ಕಾಯ್ತಿರ್ತೀರಿ? ಹ್ಞೂನ್ರಿ ಸರ್, ನಾನು ಕೇಳೋವರೆಗೂ ನನ್ಗೆ ಸಮಾಧಾನ ಆಗಲ್ರಿ ಸರ್. ಏನಾಗಿರ್ತೈತೋ ಇವತ್ತು ಹಂಗ ಆಗ್ತೈತ್ರಿ ಸರ್ ನನಗೆ. ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕಿತ್ತು? ಏನಿಲ್ರಿ ಸರ್, ಏನು ನಮ್ಮ ಅಕ್ಕಂಗೇನು ಅಷ್ಟು ದೂರ ಆಗ್ಬಿಟ್ಟಾರ್ರಿ ಸರ್. ಅಣ್ತಮ್ಮರು ಸರಿ ಮಾತಾಡಲ್ಲ. ನಮ್ಮ ಅಕ್ಕ ಯಾರು ಒಟ್ಟು ಸರಿನ ಮಾತಾಡಲ್ರಿ ಸರ್ ನನ್ನ ಜೊತೆ. ಹ್ಞೂನ್ರಿ ಸರ್, ಇದು ಪರಿಹಾರ ಏನ್ರಿ ಸರ್? ಎಷ್ಟು ಜನ ಅಣ್ಣ ತಮ್ಮಂದ್ರು, ಎಷ್ಟು ಜನ ಅಕ್ಕ ನನಗ ಮೂರ್ ಮಂದಿ ಅಣ್ಣ ತಮ್ಮರು ಇದ್ರಿ ಸರ್. ಒಬ್ಬನು ಎಕ್ಸ್ಪೈರ್ಡ್ ಆಗ್ಯಾನ್ರಿ ಸರ್. ಈಗ 2 ಇದಾರ್ರಿ ಸರ್. ಮತ್ತ ಅಕ್ಕಂಗಿಯರು 2 ರೀ ಸರ್ ನನಗ. ಈಗ 4 ಜನ, ಅವರಿಬ್ರು ಇವರಿಬ್ರು. ಹ್ಞೂನ್ರಿ ಸರ್, ಒಟ್ಟು 3 ಮಂದಿ ರೀ ಸರ್. ನಾವು ಅವ್ರ 3 ಮಂದಿ, ಇವ್ರ 3 ಮಂದಿ ರೀ ಸರ್. ಒಟ್ಟು ಯಾರು ಒಬ್ರು ಸರಿ ಮಾತಾಡಲ್ರಿ ಸರ್. ನಾನು ನೋಡಿದ್ಕೊಳ್ಳೇನೋ ಒಂಥರ ಮಾಡ್ಕೊಂಡ್ಬಿಡ್ತಾರ. ಎಷ್ಟೇ ಮಾಡ್ಲಿರಿ ಮತ್ ಸರ್, ನಾನು ತವ್ರ ಮನೆಗೆ ಏನ್ ಮತ್ ಹೆಲ್ಪ್ ಮಾಡ್ತಿರ್ತೇನ್ರಿ. ಏನ್ ರೊಕ್ಕ ಬೇದಾಗ ಕೊಟ್ಟಾಗ ಒಂದ್ ಸ್ವಲ್ಪ ಸರಿ ಮಾತಾಡ್ತಾರ್ರಿ. ಒಬ್ರು ಮತ್ ನನಗ್ ಸರಿ ಮಾತಾಡಲ್ರಿ ಸರ್. ನನಗ ಏನಪ್ಪಾ ನನ್ಗೆ ಒಟ್ಟ ಗೊತ್ತಾಗಲ್ರಿ. ಮತ್ತ ಅತ್ತಿ ಮನಿ ಒಳಗಿಂದ ಹಂಗಾರಿ ಸರ್ ನನಗ.
ಒಂದ್ ನೆಗ್ಯಾನಿ ಚಂದ ಮಾತಾಡಲ್ರಿ, ಒಂದು ಮೈದರ್ಗಿಲ್ಲ, ಒಂದವ ನಮ್ಗ ಚಿಕ್ಕಮ್ಮ ಯಾರು ಒಬ್ರು ಮಾತಾಡಲ್ಲ ನೋಡ್ರಿ ಸರ್. ನಮ್ಗ ಟೆನ್ಷನ್ ಆಗ್ಬಿಡ್ತೈತ್ರಿ ಸರ್. ನನ್ಗೆ ಯಾಕಪ್ಪ ನಂದ್ ಏನ್ ತಪ್ಪೈತಪ್ಪ, ನನ್ ನೋಡಿದ ಕೂಡಲೇ ನನ್ಗೆ ಹಿಂಗ್ಯಾಕ್ ಮಾಡ್ತಾರಪ್ಪ ನನ್ ಜನ, ಹಂಗ ಅನಸಾಕತೈತ್ರಿ ಸರ್ ನನಗ. ಇಲ್ಲ, ನಿಮ್ಮ ಒಳ ಮನಸ್ಸು ನಿಮ್ಮನ್ನು ಅದನ್ನು ಹಾಗೇ ಮುಂದುವರಿಸ್ಕೊಂಡು ಬಂದರೆ ಮುಂಬರ್ತಕ್ಕಂಥ ದಿನಗಳು ನಿಮಗೆ ನೀವೇ ಒಂಟಿ ಆಗ್ಬಿಡ್ತೀರಿ. ಹಾಗಾಗಬಾರ್ದು. ಸಾಧ್ಯವಾದಷ್ಟು ಒಂದು ಕೆಲಸ ಮಾಡಿಮ್ಮ, ಒಂದು 9 ಬುಧವಾರದ, ಈ ಬುಧವಾರ ಅಂದರೆ ಇದು ಸೇರಿ 9 ಮಾಡ್ಕೊಳ್ಳಿ, ಅಥವಾ ಇವತ್ತು ಬಿಟ್ಟರು ಮುಂದಿನ 9 ಬುಧವಾರ ಹಸಿರು ಬಣ್ಣದ ವಸ್ತ್ರ, ಹಸಿರು ಬಣ್ಣದ ವಸ್ತ್ರದಲ್ಲಿ 1 ಹಿಡಿಯಷ್ಟು ಹೆಸರು ಕಾಳು ಹಾಕಿ ಗಂಟು ಕಟ್ಟಿ, ಅದಕ್ಕೆ ಒಂದು ತ್ರಿಕೋನವನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದುಬಿಟ್ಟು ನೆಲದ ಮೇಲೆ ಒಂದು ತ್ರಿಕೋನವನ್ನು ಬರೀರಿ. ನೆಲದ ಮೇಲೆ ಬರೀಬೇಕು, ಬರೀ ಭೂಮಿ ಮೇಲೆ, ಅದ್ರ ಮೇಲೆ ಏನೂ ಹಾಕಬೇಡಿ. ನೆಲದ ಮೇಲೆ ಗಂಧದಲ್ಲಿ ತ್ರಿಕೋನವನ್ನು ಬರೆದು ಅದ್ರ ಮೇಲೆ ಗಂಟಿಡಿ, ಇಟ್ಟು 2 ದೀಪ ಅಂಟಿಸಿಡಿ ದೇವರ ಹತ್ರ. ಈ ಥರ ಮಾಡೋದ್ರಿಂದ ಎಲ್ಲ ಬಂಧುತ್ವ ಒಂದಾಗತ್ತೆ, ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಬಾಂಧವ್ಯ ಗಟ್ಟಿ ಆಗುತ್ತೆ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಅನ್ಯೋನ್ಯತೆಯಿಂದ ಇರ್ತಾರೆ. ಬೆಳಗ್ಗೆ ಇಟ್ಟಂಥ ಗಂಟನ್ನು ಸಂಜೆವರೆಗೂ ಮುಟ್ಟದಿರ ಹಾಗೆ ಬಿಟ್ಟು ಸಂಜೆ ಮೇಲೆ ಅದರ ಒಂದು ವಿಷ್ಣು ದೇವಸ್ಥಾನಕ್ಕೋ ಆಂಜನೇಯ ಸ್ವಾಮಿಗೋ ಶ್ರೀರಾಮಚಂದ್ರನಿಗೋ ಕಳಿಸ್ಬಿಡಿ. ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದು ವೈಷಮ್ಯ ದೂರ ಆಗಿ ಎಲ್ಲರೂ ಒಟ್ಟು ಒಂದಾಗಿ ಹಸನ್ಮುಖಿಯಾಗಿ ನಗನಗ್ತಾ ಇರಲಿಕ್ಕೆ ದಾರಿಯಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ, ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ, ಮತ್ತು ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಸ್ವರಜ್ಯೋತಿಷ್ಯವನ್ನು ಕೂಡ ನಾವು ಪ್ರಾರಂಭವನ್ನೇನೋ ಮಾಡಿದ್ವಿ. ಆದರೆ ಮಹರ್ಷಿವಾಣಿಯ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥ ಕರೆಗಳು ಪ್ರತಿನಿತ್ಯ ಸಾಕಷ್ಟು ಬಂದಿದ್ದಾವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ 1-2 ಕರೆಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯವೂ ಕೂಡ ನಮಗೆ ಸಿಗ್ತಾ ಇರುತ್ತೆ. ಆದರೆ ಈಗ ಕಾರ್ಯಕ್ರಮ ಇವತ್ತಿನ ದಿನದ ಕಾರ್ಯಕ್ರಮ ಇನ್ನೇನು ಸಂಪನ್ನವಾಗ್ತಾ ಇದೆ, ಅದಕ್ಕೋಸ್ಕರ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಒಂದು ಕರೆಯನ್ನು ಕೂಡ ನಾವು ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಗುರುಜಿ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬನಶಂಕರಿಲಿ ಇದ್ದೇವೆ ಸ್ವಾಮಿ, ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದೀವಿ. ಮೆಜೆಸ್ಟಿಕ್ ಇಂದ. ಓಕೆ ತಾಯಿ, ತಮ್ಮ ಹೆಸರಮ್ಮ? ಹೆಸರು ಬೇಡ ಸ್ವಾಮಿ. ಹೆಸರು ಬೇಡ, ಆಯ್ತು. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ ಗಂಡನ್ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ತುಂಬಾ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿವಸದಿಂದ ಕಾಲ್ ಮಾಡ್ತಿದ್ದೆ ಗುರುಜಿ, ಇವತ್ತು ಸಿಕ್ಕಿರೋ ತುಂಬಾ ಖುಷಿ ಆಗ್ತಿದೆ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಾವು ಮೆಜೆಸ್ಟಿಕ್ ಇಂದ ನಮ್ಮ ಮನೆಯವರು ಆನೇಕಲ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಗುರುಜಿ, ತುಂಬಾ ದೂರ. ಅದಕ್ಕೆ ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಪೋಸ್ಟ್ ಆಫೀಸ್ ಹೋಗ್ತಾರೆ ಗುರುಜಿ. ಈಗ ಆನೇಕಲ್ಲಲ್ಲಿ ಪೋಸ್ಟ್ ಆಫೀಸಲ್ಲಿ ಇದ್ದಾರೆ. ಗುರುಜಿ. ಆಯ್ತಮ್ಮ, ಒಳ್ಳೇದಾಗಲಿ. ನೋಡು, ಒಳ್ಳೆ ಉದ್ಯೋಗ, ಸ್ವಲ್ಪ ಶ್ರಮ ಪಟ್ಟರು ಸಹಿತ ಉದ್ಯೋಗ ಒಳ್ಳೇದು ಸಿಕ್ಕಾಗ ನಾವು ಅದನ್ನು ಸ್ವಾಗತಿಸ್ಬೇಕಲ್ವಮ್ಮ. ಕೆಲವೊಮ್ಮೆ ಟಾರ್ಚರ್ ಕೊಡ್ತಾರೆ ಸ್ವಾಮಿ ಅಲ್ಲಿ. ಅಮ್ಮ, ತುಂಬಾ ಟಾರ್ಚರ್ ಕೊಡ್ತಾರಂತೆ ಸ್ವಾಮಿ ಕೆಲಸದಲ್ಲಿ. ಎಲ್ಲ ಕಡೆ ಇದ್ದಿದ್ದೆ ಅಮ್ಮ, ಎಲ್ಲಿ ನೆಮ್ಮದಿ ಇರುತ್ತೆ ಹೇಳು? ಎಲ್ಲೂ ನೆಮ್ಮದಿ ಅಂತಕ್ಕಂಥದ್ದು ನಮಗೆ ನಾವು ತಂದ್ಕೊಳ್ಬೇಕು, ಬಿಟ್ಟರೆ ಪರಿಸರ ನೆಮ್ಮದಿ ಕೊಡೋದಿಲ್ಲಮ್ಮ. ಎಲ್ಲರೂ ಸಹಿತ ಅವರ ಶಕ್ತಿಯಾನುಸಾರ ಆಟ ಆಡಿಸ್ತಾ ಇರ್ತಾರೆ. ಅವರು ಅಂದುಕೊಳ್ತಾರೆ ನಾನು ಮಾಡ್ತಾ ಇರೋದು ಸರಿ ಅಂತ. ಆ ಸರಿ ಅನ್ನೋದ್ರಲ್ಲಿ 4 ಜನ ತೊಂದರೆ ಇರುತ್ತೆ ಅಂತ ಅವ್ರು ಚಿಂತನೆ ಮಾಡೋದೇ ಇಲ್ಲ. ಅದು ಎಲ್ಲ ಕಡೆ ಇರ್ತಕ್ಕಂಥದ್ದು, ಪ್ರತಿಯೊಬ್ಬರ ಉದ್ಯೋಗದಲ್ಲೂ ಇದೆ. ಅದಕ್ಕಾಗಿ ಉದ್ಯೋಗ ಮಾಡ್ತಕ್ಕಂಥವ್ರು ಯಾರೂ ತೊಂದರೆ ಅಂದ್ಕೊಳ್ಬಾರ್ದು, ನೋವು ಅಂದ್ಕೊಳ್ಬಾರ್ದು. ಇವತ್ತು ಅವ್ರದ್ದು, ನಾಳೆ ಇವ್ರದ್ದು ಯಾವುದೋ ಒಂದು ರೀತಿಯಲ್ಲಿ ಒಂದಲ್ಲ ಒಂಥರ ಬೇರೆ ಸಮಸ್ಯೆಗಳಾಗಿರುತ್ತೆ, ಅದನ್ನು ಅವ್ರು ಸರಿಪಡಿಸ್ಕೊಳ್ಳೋದಿಲ್ಲ. ಇಂತಹ ಪರಿಸ್ಥಿತಿ ಇದೆ ಇವತ್ತು. ಪ್ರಪಂಚನೇ ಹಾಗಾಗ್ಬಿಟ್ಟಿದೆಮ್ಮ. ಅಂಜಬೇಡ. ಮನೆಯವರು ಆದಷ್ಟು ಮನೆಯವ್ರಿಗೆ ಹೇಳು, ಯಾವುದೇ ಸಮಸ್ಯೆ ಬಂದರೂ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೊರಡಿ ಅಂತ ಹೇಳಿ. ಅಥವಾ ನೀವಾದರೂ ಗಂಡ ಹೆಂಡತಿ ಆಂಜನೇಯ ಸ್ವಾಮಿ ಮಂಗಳವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಇದೊಂದು ತಪ್ಪದಿರ ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ, ಯಾವುದೇ ಸಮಸ್ಯೆ ಇದ್ದರೂ, ಯಾವುದೇ ಶತ್ರುಗಳಿದ್ದರೂ, ಶತ್ರು ಬಾಧೆಯನ್ನು ದೂರ ಮಾಡುವಂಥ ಶಕ್ತಿ ಆಂಜನೇಯನಿಗೆ ಮಾತ್ರನೇ. ಅದಕ್ಕಾಗಿ ಮಂಗಳವಾರದೊತ್ತಿ ಅನುಷ್ಠಾನ ಮಾಡಮ್ಮ. ಒಳ್ಳೆಯದಾಗಲಿ ತಾಯಿ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಕರೆ ಮಾಡಿದ್ರಿ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವ್ ಚೆನ್ನಾಗಿದ್ರ? ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನಾನು. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರು ಜಿಲ್ಲೆ ನಾಗರಹೊಳೆ ಸೈಡ್ ಇಂದ ಮಾತಾಡ್ತಾ ಇರೋದು. ನಾವು 6 ವರ್ಷದಿಂದ ಟ್ರೈನ್ ಮಾಡ್ತಾ ಇದೀವಿ, ಲೈನ್ ಸಿಗ್ತಿರ್ಲಿಲ್ಲ. ಓಕೆ, ನಾಗರಹೊಳೆ. ಸಂತೋಷ ತಾಯಿ. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಶೀಲಾ ಅಂತ ಹೇಳಿ. ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಸ್ವಾಮಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ.
ನಮ್ಗೆ ಮದ್ವೆ ಆಗಿ 8 ವರ್ಷ ಆಯ್ತು, ಮಕ್ಳಾಗೆಲ್ಲ ಮುಟ್ಟು ಸರಿಯಾಗಿ ಆಗಲ್ಲ, ಅದು ಪ್ರಾಬ್ಲಮ್. ಹಾಂ ಹಾಂ. ಈ ಫಸ್ಟು ಮುಟ್ಟಾಗಲೇಬೇಕು, ಫಸ್ಟು ಡೇಟ್ಸ್ ಕರೆಕ್ಟಾಗಿ ಆಗಬೇಕು. ಡೇಟ್ ಆಗೋದಕ್ಕೆ ನೀವು ಮೆಡಿಸಿನ್ ಏನಾದ್ರು ತೊಗೊಳ್ಳೇಬೇಕು. ಅದಕ್ಕೆ ಮೆಡಿಸಿನ್ಸ್ ಏನು ತೊಗೊಳ್ತಾ ಇಲ್ವಾ? ತೋರ್ಸಿದ್ವಿ ಸ್ವಾಮಿ, ಒಂದ್ ಸ್ವಲ್ಪ ವೀಕ್ ಇದೆ ಅಂತ ಹೇಳಿದ್ರು. ಹ್ಞೂ. ಏಜ್ ಇದೆ, ಆಗುತ್ತೆ, ತೊಂದ್ರೆ ಇಲ್ಲ ಅಂತ ಅಂದ್ರು. ಏಜ್ ಇರುತ್ತಮ್ಮ. ತುಂಬಾ ದೇವಸ್ಥಾನ ಎಲ್ಲ ಮಾಡಿದ್ವಿ, ನಿಮ್ಮ ಆಶ್ರಮಕ್ಕೂ ಮೊನ್ನೆ ಗುರುವಾರ ಬಂದಿದ್ವಿ. ಓಹೋ. ಹ್ಞೂ. ದೇವ್ರ ದರ್ಶನ ಮಾಡಿದ್ರಾ? ಆಶೀರ್ವಾದನೂ ತಗೊಂಡ್ವಿ, ನಿಮ್ಮ ಮಗನ ಆಶೀರ್ವಾದನೂ ತಗೊಂಡ್ವಿ. ಆಯ್ತಮ್ಮ, ಒಳ್ಳೇದಾಗಲಿ ಒಳ್ಳೇದಾಗಲಿ, ಧೈರ್ಯವಾಗಿರಿ. ಆದರೆ ಸರಿಯಾದ ಮೆಡಿಸಿನ್ಸು ಆದಷ್ಟು ಬೇಗ ತೊಗೊಳ್ಳಿ. ಯಾಕೆಂದರೆ ಹೆಣ್ಣುಮಕ್ಕಳಿಗೆ ಸರಿಯಾದಂಥ ಡೇಟ್ಸ್ ಕರೆಕ್ಟಾಗಾದರೆ ಮಾತ್ರನೇ ಗರ್ಭ ನಿಲ್ಲಕ್ಕೆ ದಾರಿ ಆಗುವಂಥದ್ದು. ಅದು ಏನು ಎಲ್ಲ ತೊಂದ್ರೆನು ಏನು ಇಲ್ಲ, ತೊಂದ್ರೆ ಇಬ್ರದು ಅಂತ ಹೇಳಿದ್ರು ಸ್ವಾಮಿ. ಅದೇ ಒಂದ್ ಸ್ವಲ್ಪ ವೀಕು ಅಂದ್ರು, ಅದಕ್ಕೆ ಏನಾದ್ರು ಒಂದು ಪ್ರಾಬ್ಲಮ್ ಹೇಳಿ ಸ್ವಾಮಿ. ಹಾಗಲ್ಲಮ್ಮ, ವೀಕು ಅಂದರೆ ವೀಕ್ ಆದರೂ ಪ್ರತಿ ಮಾಸದಲ್ಲಿ ಆಗಬೇಕಾದಂತಹ ಮಾಸಕ್ರಿಯೆಗಳಾಗಲೇಬೇಕಲ್ವಮ್ಮ. ಅದಾದ್ರೇ ಜೀವನ ಸರಿ ಹೋಗುವಂಥದ್ದು. ಅದಕ್ಕೆ ಬೇಕಾಗುವಂಥ ಮೆಡಿಸಿನ್ಸ್ ಏನಿದೆ ತೊಗೊಳ್ಳಿ. ಅಥವಾ ಒಂದು ಕೆಲಸ ಮಾಡು, ಮಂತ್ಲಿ ಡೇಟ್ಸ್ ಇರುತ್ತಲ್ಲ, ಡೇಟನ್ನು ಒಂದು ಲೆಕ್ಕ ಇಟ್ಕೋ. ಅಂದರೆ ನಿನಗೆ ಹಿಂದೆ ಆಗಿರ್ತಕ್ಕಂಥ ಡೇಟ್ ತಿಳ್ಕೊಂಡು ಈ ಡೇಟ್ಗೆ ಒಂದು 4-5 ದಿವಸ ಮುಂಚಿತವಾಗಿ ಚೆನ್ನಾಗಿರ್ತಕ್ಕಂಥ ಕಪ್ಪು ಎಳ್ಳು ಮತ್ತು ಬೆಲ್ಲ, ಎಳ್ಳು ಬೆಲ್ಲ ಅಥವಾ ಎಳ್ಳು ಮತ್ತು ತಾಟಿ ಬೆಲ್ಲ ಅಂತ ಬರುತ್ತೆ, ಅದನ್ನು ಮಿಶ್ರಣ ಮಾಡಿ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಬೆಳಗ್ಗೆ ಮತ್ತು ಸಂಜಾಕಾಲ ಒಂದೊಂದು ಉಂಡೆ ತೊಗೊಳ್ತಾ ಬಾ. ಒಂದು 4 ದಿವಸ ಮುಂಚೆನೇ ತೊಗೋ. ಆಗ ನಿನ್ನ ಡೇಟ್ಸು ರೊಟೀನ್ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ. ಒಂದು ಸತಿ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಯಿತು ಅಂದರೆ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗ್ಲಮ್ಮ.